ಹಾಲೆಲೂಯ. ಇವತ್ತು ನಾವು ದೇವರ ಪ್ರೀತಿಯ ಬಗ್ಗೆ ತಿಳ್ಕೊಳ್ಳೋಣ. ಅನ್ಕಂಡೀಷ್ನಲ್ ಲವ್. ಹಾಗಂದ್ರೆ ಏನು ಹೇಳ್ತಾರೆ? ಅನ್ಕಂಡೀಷ್ನಲ್ ಲವ್, ಅಗಾಪೆ, ಹೀಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಆ ದೇವರ ಪ್ರೀತಿ ಅದು ಅಗಾಧವಾದದ್ದು ಅಂತ ಹೇಳ್ತೀವಿ. ಆದರೆ ನಾವು ನಿಜವಾಗಿ ಯೋಚನೆ ಮಾಡ್ತೀವ ಆ ದೇವರ ಪ್ರೀತಿ ಎಂಥದ್ದು ಅಂತ? ನಾವು ಎಷ್ಟೋ ಸಲ ದೇವರ ಪ್ರೀತಿ ಅಂತ ಹೇಳಿ ಏನೇನೋ ಎಲ್ಲ ಹೇಳ್ತಾ ಇರ್ತೀವಿ. ರೋಮಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದ್ಬೋದು, ಗುಡ್ನೆಸ್ ಆಫ್ ಗಾಡ್ ಲೀಡ್ಸ್ ಇನ್ ಟು ರಿಪೆಂಟೆನ್ಸ್. ದೇವರ ಕನಿಕರವು, ದೇವರ ಪ್ರೀತಿಯು, ದೇವರ ಒಳ್ಳೆಯ ಕಾರ್ಯವು ಜನರಿಗೆ ಮನ ಪರಿವರ್ತನೆಗೆ ಕಾರಣವಾಗುತ್ತಂತೆ. ಆದರೆ ನಾವು ಹೆದರಿಸಿ ಬೆದರಿಸಿ ಇಡ್ಲಿಕ್ಕೆ ನೋಡ್ತೀವಿ. ನಾವು ಅನ್ಕಂಡೀಷ್ನಲ್ ಲವ್ ಬಗ್ಗೆ ಮಾತಾಡ್ತೀವಿ, ಆಮೇಲೆ ಅದೇ ಬಾಯಲ್ಲಿ ನಾವು ಹೇಳ್ತೀವಿ, ಕಂಡೀಷನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೀನು ಇದನ್ನು ಮಾಡಿದರೆ ನಿನಗೆ ಇದು ಸಿಗುತ್ತೆ, ನೀನು ಅದನ್ನು ಮಾಡಿದರೆ ಅದು ಸಿಗುತ್ತೆ ಅಂತ. ಕೆಲವರಿಗೆ ಇಷ್ಟ ಆಗಲಿಕ್ಕಿಲ್ಲ ನನ್ನ ಮಾತುಗಳು. ಯಾಕೆ ಅಂದರೆ ಸತ್ಯ ಹೇಳಿದರೆ ಕೆಲವರಿಗೆ ಆಗಲ್ಲ. ನೋಡಿ, ಪೌಲನಿಗೆ ಕೂಡ ಸತ್ಯ ಹೇಳಿದವಾಗ ಅವನ ವಿರುದ್ಧ ಬರ್ತಿದ್ರು. ಅವನು ಸತ್ಯ ಹೇಳ್ತಿದ್ದ ದೇವರ ಪ್ರೀತಿ ಏನು, ದೇವರ ಕೃಪೆ ಏನು ಅಂತ. ಆದರೆ ಅವನಿಗೆ ಹೇಳ್ತಿದ್ರು ದೇವರ ಕೃಪೆ ಇದೆ ಅಂತ ಏನು ಬೇಕಾದ್ರೂ ಮಾಡ್ತಾ ಹೋಗ್ಬೋದಾ, ಎಷ್ಟು ಬೇಕಾದ್ರೂ ಪಾಪ ಮಾಡ್ತಾ ಹೋಗ್ಬೋದಾ ಅಂತ ಅವನ ಮೇಲೆ ಅಪವಾದನೆ ಹೊರಿಸ್ತಿದ್ರು. ನಾವು ನೋಡ್ಬೋದು. ಅದಕ್ಕೆ ಅವನು ಹೇಳ್ತಾನೆ, ನೀವು ಪಾಪದ ಪಾಲಿಗೆ ಸತ್ತರೆ ಮತ್ತೆ ಪಾಪದಲ್ಲಿ ಇನ್ನೂ ಬದುಕುವುದು ಹೇಗೆ, ಇನ್ನೂ ಜೀವಿಸುವುದು ಹೇಗೆ ಅಂತ. ಸೊ ಅದಕ್ಕೋಸ್ಕರ ಸತ್ಯ, ಯಾರು ಸತ್ಯವನ್ನು ಆಸೆ ಪಡ್ತಾರೆ, ಸತ್ಯದಲ್ಲಿ ಬೆಳಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸತ್ಯವೇ ಅವರ ಜೀವನ ಶೈಲಿಯಾಗಿ ಮಾಡ್ತಾರೆ, ಅವರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ದೇವರು ಸತ್ಯ ಅಂತ, ಮತ್ತು ಅವನ ಪ್ರೀತಿ ಎಂಥದ್ದು ಅಂತ. ಆದರೆ ಕೆಲವೊಬ್ಬರಿಗೆ ಆಗಲ್ಲ. ನೋಡಿ, ಪೌಲನು ಕೂಡ ಹೇಳ್ತಾನೆ, ಗಲಾತ್ಯ 4ನೇ ಅಧ್ಯಾಯ 16ನೇ ವಾಕ್ಯ ಓದುವ. ಹೀಗಿರಲಾಗಿ ನಾನು ನಿಮಗೆ ಸತ್ಯವನ್ನು ಹೇಳುವುದರಿಂದ ನಿಮಗೆ ಶತ್ರುವಾಗಿದ್ದೇನೋ. ನೋಡಿ, ಸತ್ಯ ಹೇಳೋದು ಕೂಡಲೇ ಶತ್ರುತ್ವ ಸ್ಟಾರ್ಟ್ ಆಗುತ್ತೆ. ಜನರು ಇಷ್ಟಪಡಲ್ಲ. ಕೆಲವೊಬ್ಬರು ಮಾತ್ರ, ಯಾರು ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ, ಅವರು ಮಾತ್ರ ಇದರಲ್ಲಿ ನಿಜವಾಗಿ ಏನೋ ಇದೆ ಅಂತ ಕ್ಲೋಸ್ ಬರ್ತಾರೆ, ಹತ್ತಿರ ಬರ್ತಾರೆ, ಮತ್ತು ಅದನ್ನು ತಪಾಸಣೆ ಮಾಡ್ತಾರೆ. ಸೊ ಈಗ ಸತ್ಯವನ್ನು ಹೇಳೋದ್ರಿಂದ ನಾನು ನಿಮಗೆ ಶತ್ರುವಾಗಿದ್ದೇನು? ಎಷ್ಟೋ ಜನರಿಗೆ ನಾನು ಸತ್ಯ ಹೇಳೋದ್ರಿಂದ ಜನರಿಗೆ ಇಷ್ಟ ಆಗಲ್ಲ ನಮ್ಮ ಜೊತೆಯಲ್ಲಿ ಮಾತಾಡಲಿಕ್ಕೆ. ಸೊ ಆದರೂ ಕೂಡ ಅದು ಸತ್ಯ ಆಗಿದೆ. ಸೊ ಅದಕ್ಕೋಸ್ಕರ ನೋಡಿ, ನಾವು ಜಸ್ಟ್ ಯೋಚನೆ ಮಾಡುವ, ದೇವರ ಪ್ರೀತಿ ಕಂಡೀಷ್ನಲ್ ಅಂತ, ಅನ್ಕಂಡೀಷ್ನಲ್ ಅಂತ ಹೇಳ್ತೀವಿ, ಮತ್ತೆ ಕಂಡೀಷನ್ ಹಾಕ್ಲಿಕ್ಕೆ ಶುರು ಮಾಡ್ತೀವಿ. ನಾವು ಹೇಳ್ತೀವಿ, ನಾವು ಇಷ್ಟು 4 ತಾಸು ದಿನಕ್ಕೆ ಪ್ರಾರ್ಥನೆ ಮಾಡಿದರೆ ದೇವರು ನಮಗೆ ಇಷ್ಟು ಆಶೀರ್ವಾದ ಕೊಡ್ತಾರೆ ಅಂತ. ಅದಕ್ಕೆ ಅನ್ಕಂಡೀಷ್ನಲ್ ಹೇಗಾಯಿತು? ಕಂಡೀಷನ್ ಆಯ್ತಲ್ಲ, ನಾನು ಇಷ್ಟು ಮಾಡಿದರೆ ದೇವರು ಇಷ್ಟು ಮಾಡ್ತಾರೆ ಅಂತ. ಆದರೆ ಇವತ್ತು ಕೆಲವೊಂದು ವಿಷಯಗಳನ್ನ ನಾವು ನೋಡುವ, ದೇವರ ಪ್ರೀತಿ ಎಷ್ಟು ದೊಡ್ಡದು, ಅವನು ಯಾವ ರೀತಿಯಲ್ಲಿ ಅನ್ಕಂಡೀಷ್ನಲ್ ಆಗಿ ಪ್ರೀತಿ ಮಾಡ್ತಾನೆ. ಒಂದು ಎಕ್ಸಾಂಪಲ್ ನಾವು ತಗೊಂಡ್ರೆ, ನಮ್ಮ ಮಕ್ಕಳಿಗೆ ಕೂಡ ನಾವು ಹೇಳ್ತೀವಿ, ನೀನು SLCಯಲ್ಲಿ ಒಳ್ಳೆ ರ್ಯಾಂಕ್ ತೊಗೊಂಡು ಬಂದರೆ ನಿನಗೆ ಬೈಕ್ ಕೊಡಿಸ್ತೀನಿ ಅಂತ. ಆಮೇಲೆ ಹೇಳ್ತೀನಿ, ನಾನು ಪ್ರೀತಿ ತೋರಿಸಿದ್ದೀನಿ. ಪ್ರೀತಿ ಹೇಗಾಯಿತು? ಅವನು ಅದನ್ನು ಸಂಪಾದನೆ ಮಾಡ್ದ ಹಾಗೆ, ಯಾಕಂದರೆ ಅವನು ಒಳ್ಳೆ ಮಾರ್ಕ್ಸ್ ತೊಗೊಂಡು ಬಂದ. ಸೊ ಅದು ಕಂಡೀಷನ್ ಆಯಿತು, ನೀನು ಇದು ಮಾಡಿದರೆ ನಾನು ಇದು ಮಾಡ್ತೀನಿ ಅಂತ, ಅಲ್ವಾ? ಸೊ ಆ ಕಂಡೀಷನ್ ಪ್ರೀತಿ ಅಲ್ಲ ದೇವರಿದು. ನಾವಾದರೆ ಏನೇ ಮಾಡಬೇಕಾದ್ರೂ ಅದನ್ನು ಪುನಃ ತಿರುಗಿ ನೋಡ್ತೀವಿ. ಯಾರಾದರೂ ಮಿಸ್ಟೇಕ್ ಮಾಡಿದರೆ ಮೊದಲು ಅವರ ಮಿಸ್ಟೇಕನ್ನು ಎತ್ತಿ ತೋರಿಸ್ತೀವಿ, ಆಮೇಲೆ ಅವರಿಗೆ ಏನಾದರೂ ಸಹಾಯ ಮಾಡೋದಾಗಲಿ ಇಲ್ಲ ಅವ್ರಿಗೆ ಸರಿಪಡಿಸೋದಾದರೆ ಆಮೇಲೆ ಮಾಡ್ತೀವಿ. ಹಾಗೆ ಇವತ್ತೊಂದು ಸ್ಟೋರಿ ನೋಡುವ. ನಾವು ಎಷ್ಟೋ ಸಲ ಹೇಳ್ತೀವಿ, ನಾವು 3 ದಿನ ಉಪವಾಸ ಪ್ರಾರ್ಥನೆ ಮಾಡೋದಕ್ಕೆ ದೇವರು ಇದೆಲ್ಲ ಕೊಟ್ಟರು ಅಂತ. ಕಂಡೀಷನ್ ಆಗಲಿಲ್ವ ಅದು? ನಾವು ಇಷ್ಟು 40 ದಿನ ಉಪವಾಸ ಪ್ರಾರ್ಥನೆಯಲ್ಲಿದ್ದಾವಾಗ ದೇವರು ಇದು ಕೊಟ್ಟರು. ನಾನು ಹೇಳ್ತಾ ಇಲ್ಲ ಉಪವಾಸ ತಪ್ಪು ಅಂತ, ಅದಕ್ಕೂ ಕೆಲವು ರೀಸನ್ಸ್ ಇದೆ. ನಾನು ಹೇಳ್ತಾ ಇಲ್ಲ ಉಪವಾಸ ಮಾಡೋದು ರಾಂಗ್ ಅಂತ, ನಾನು ಹೇಳ್ತಾ ಇರೋದು ಸ್ವಲ್ಪ ಪ್ರಯತ್ನ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ. ನಾವು ಯಾವಾಗ ಈ ಕಂಡೀಷನ್ ಹಾಕ್ಕೊಂಡು ಉಪವಾಸ ಮಾಡ್ತೀವಿ, ಆವಾಗ ಅದು ಅನ್ಕಂಡೀಷ್ನಲ್, ದೇವರ ಆ ಅಗಾಪೆ ಪ್ರೀತಿ ಅಲ್ಲ. ಸೊ ನಾವು ತಿಳ್ಕೊಳ್ಬೇಕು. ನಾವು ಎಷ್ಟೋ ಸಲ ಹೇಳ್ತೀವಿ, ನಾವು ಪ್ರಾರ್ಥನೆ ಮಾಡಿ ಇದು ದೇವರಿಂದ ಪಡೆದುಕೊಳ್ತೀವಿ ಅಂತ. ಯೇಸು ಗೆತ್ಸೆಮನೆ ಆ ತೋಟದಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡ್ತಾನೆ, ಆಮೇಲೆ ಹೇಳ್ತಾನೆ, ಆದರೆ ನನ್ನ ಚಿತ್ತವಲ್ಲ ತಂದೆಯೇ ನಿನ್ನ ಚಿತ್ತವಾಗಲಿ.
ಅವನ ಚಿತ್ತಕ್ಕೆ ನಾವು ಸಬ್ಮಿಟ್ ಮಾಡಲಿಕ್ಕೆ ತಯಾರಿರೋದಿಲ್ಲ. ನಾವು ನಮ್ಮ ಚಿತ್ತವೇ ನೆರವೇರಿಸ್ಲಿಕ್ಕೆ ನೋಡ್ತೀವಿ. ನಾನು ಬೇಡಿದ್ರೆ ಈಗ ಕೊಡಲೇಬೇಕು, ಸಿಗಲೇಬೇಕು ಅನ್ನೋ ರೀತಿಯಲ್ಲಿ. ಇವತ್ತು ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಸ್ವಲ್ಪ ತಿಳ್ಕೊಳ್ಳುವ ಆ ದೇವರ ಪ್ರೀತಿ ಅದು ಅನ್ಕಂಡೀಷ್ನಲ್ ಹೇಗೆ ಅಂತ ಕೆಲವೊಂದು ದರ್ಶನಗಳಲ್ಲಿ ಎಷ್ಟೋ ಇದೆ. ಬೈಬಲ್ ಪೂರ್ತಿ ಅದ್ರ ಬಗ್ಗೆ ಮಾತಾಡುತ್ತೆ. ಆದರೆ ನಾವು ಸ್ವಲ್ಪ ಪ್ರಯತ್ನ ಮಾಡುವ, ನಾವು ನೋಡುವ ಆ ದೇವರು ನಮ್ಮ ಜೊತೆಯಲ್ಲಿ ನಮಗೆ ಹೇಗೆ ಅವನ ಪ್ರೀತಿ ತೋರಿಸ್ತಾನಂತ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಹೈ ಪ್ರೀಸ್ಟ್ಲಿ ಪ್ರೇಯರ್ ಇದೆ. ಅಲ್ಲಿ 6ನೇ ವಾಕ್ಯ ಓದುವ. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ಇವರು ನಿನ್ನವರಾಗಿದ್ದರು, ನೀನು ಇವರನ್ನು ನನಗೆ ಕೊಟ್ಟೆ, ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ. ನೋಡಿ, ಪುನಃ ಓದಿ ಅದು 6ನೇ ವಾಕ್ಯ. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ಮೊದಲನೇದಾಗಿ ಯೇಸು ಹೇಳ್ತಾನೆ, ಲೋಕದಿಂದ ನೀನು ಯಾರಿಗೆಲ್ಲ ನನಗೆ ಕೊಟ್ಟೆ ಅವರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದನು. ಯೇಸು ದೇವರ ಹೆಸರನ್ನು ತಿಳಿಯಪಡಿಸ್ತಾನೆ. ಅದು ಏನಂತ ನಾವು ನೋಡುವ. ದೇವರಿಗೆ ಎಷ್ಟೆಲ್ಲ ಹೆಸರಲ್ಲಿ ಕರೀತಾರೆ ಜನರು. ನಾವು ನೋಡ್ಬೋದು, ಎಲ್ ಶಡಾಯ್, ಯೆಹೋವ ರಾಫಾ, ಯೆಹೋವ ಶಮ್ಮ, ಯೆಹೋವ ಶಾಲೋಮ್, ಅದು ಇದು ಅಂತ ಕರಿತೀವಿ. ಯೇಸು ಯಾವ ಹೆಸರಿಂದ ಕರಿತಾ ಇದ್ದ? ತಂದೆ ಅಂತ ಕರಿತಿದ್ದ. ಆಬಾ. ಪ್ರತಿಯೊಂದು ಕಡೆಯಲ್ಲಿ ನಾವು ನೋಡ್ಬೋದು. ಈಗ ಶಿಷ್ಯರ ಬಗ್ಗೆ ಕೂಡ ಹೇಳ್ತಾ ಇದ್ದಾನೆ, ಈ ಪ್ರಪಂಚದಲ್ಲಿ, ಲೋಕದಲ್ಲಿ ನೀನು ಯಾರಿಗೆಲ್ಲ ಆರಿಸ್ಕೊಂಡು ನನಗೆ ಕೊಟ್ಟಿದೆಯಾ ಅವರಿಗೆ ನಿನ್ನ ಹೆಸರನ್ನು ನಾನು ತಿಳಿಯಪಡಿಸಿದನು. ಆ ಹೆಸರು ಎಂಥದಂತ ನಮ್ಗೆ ಮುಂದೆ ಗೊತ್ತಾಗತ್ತೆ. 12ನೇ ವಾಕ್ಯ ಓದುವ. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು. ನೋಡಿ, ಇವರ ಸಂಗಡ ಇದ್ದಾವಾಗ ನಿನ್ನ ಹೆಸರಿನಿಂದ ನಿಮಿತ್ತ ಇವರನ್ನು ಕಾಯ್ಕೊಂಡು ಬಂದೆನು. ಆ ಹೆಸರಿನಿಂದ ಅವನು ಪ್ರೊಟೆಕ್ಷನ್ ಇದೆ ಅಂತ ಹೇಳ್ತಾನೆ. ಆ ಹೆಸರಿನಿಂದನೇ ಕಾಯ್ದು ಕಾಪಾಡಿದ್ದು ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಆ ಹೆಸರಿನಲ್ಲಿ ಎಷ್ಟು ಪ್ರೊಟೆಕ್ಷನ್ ಇದೆ, ತಂದೆ ಅನ್ನೋದ್ರಲ್ಲಿ ಎಷ್ಟು ಪ್ರೊಟೆಕ್ಷನ್ ಇದೆ, ಎಷ್ಟು ಸೆಕ್ಯೂರಿಟಿ ಇದೆ ಅಂತ ನಾವು ತಿಳ್ಕೊಳ್ಬೋದು. ಎಷ್ಟು ಆ ಹೆಸರು ನಾವು ತಿಳ್ಕೊಂಡಷ್ಟು ನಮ್ಗೆ ಗೊತ್ತಾಗುತ್ತೆ ಅಷ್ಟು ಅದರಲ್ಲಿ ನಾವು ಎಷ್ಟು ಸೆಕ್ಯೂರ್ ಆಗಿರ್ತೀವಿ ಅಂತ. ಅದಕ್ಕೆ ಕಾರಣ ಇದೆ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 15ನೇ ವಾಕ್ಯ ಓದುವ. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳೆನ್ನುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ನೋಡಿ, ಎಷ್ಟೋ ಜನ ಹೇಳ್ತಾರೆ ನಾವು ಸೇವಕರು ಅಂತ. ಒಂದು ಟೈಪಲ್ಲಿ ಕರೆಕ್ಟೇ, ಆದರೆ ಅದರ ರ್ಯಾಮಿಫಿಕೇಷನ್ ನಾವು ತಿಳ್ಕೊಳ್ಬೇಕು. ಆಳುಗಳಿಗೆ ಇಲ್ಲ ಸೇವಕರಿಗೆ ಯಜಮಾನ ಏನು ಮಾಡ್ತಾನಂತ ಗೊತ್ತಿರೋದಿಲ್ಲ. ಸೇವಕರಿಗೆ ಅವರಿಗೆ ಹೇಳಿದ ಕೆಲಸ ಮಾತ್ರ ಮಾಡಬೇಕು, ಅವ್ರು ಹೋಗಬೇಕು. ಅವರಿಗೆ ಬೇರೆ ಏನು ಉಸಾಬರಿ ಮಾಡಲಿಕ್ಕೆ ಹೋಗಲ್ಲ. ಅವ್ರು ಏನು ಮಾಡ್ತಾರೆ, ಏನು ಬಿಡ್ತಾರೆ, ಅವರಿಗೇನು ಕೇರ್ ಇರೋದಿಲ್ಲ. ಆದರೆ ನಾವು ತಿಳ್ಕೊಳ್ಬೋದು, ಇಲ್ಲಿ ಯೇಸು ಹೇಳ್ತಾನೆ, ನಾನು ನಿಮ್ಗೆ ಇನ್ನು ಆಳುಗಳಂತ ಕರೆಯೋದಿಲ್ಲ, ಇನ್ನು ಗುಲಾಮ್ರಂತ ಕರೆಯೋದಿಲ್ಲ, ಇನ್ನು ನೌಕರರಂತ ಕರೆಯೋದಿಲ್ಲ, ಇನ್ನು ಸೇವಕರಂತ ಕರೆಯೋದಿಲ್ಲ, ಆದರೆ ಫ್ರೆಂಡ್ಸ್ ಅಂತ ಕರಿತೀನಿ, ಸ್ನೇಹಿತರಂತ ಕರಿತೀನಿ. ಹಾಗಾದರೆ ಸ್ನೇಹಿತರಿಗೆ ಆ ಕೆಪಾಸಿಟಿ ಇದೆ. ಫ್ರೆಂಡ್ ಏನು ಮಾಡ್ತಾರೆ, ಅವ್ರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅವ್ರು ಮಾತಾಡ್ತಾ ಹೋಗ್ತಾರೆ. ಸ್ನೇಹಿತರಿಗೆ ಆ ಒಂದು ಹಕ್ಕಿರುತ್ತೆ ಅವರ ವಿಷಯದಲ್ಲಿ ತಿಳ್ಕೊಳ್ಳಿಕ್ಕೆ. ಅವರ ಜೊತೆಯಲ್ಲಿ ಯಾರಿದ್ದಾರೆ, ಏನು ಮಾಡ್ತಾರೆ, ಯಾವ ಕೆಲಸ ಮಾಡ್ತಾರೆ ಎಲ್ಲ ತಿಳ್ಕೊಳ್ತಾರೆ. ಅವ್ರ ಫ್ರೆಂಡ್ಸ್ ಒಬ್ರನ್ನೊಬ್ಬರು ಅವರ ಗುಟ್ಟುಗಳು ಹಂಚ್ಕೊಳ್ತಾರೆ. ಸೊ ಅಂತಹ ಭಾಗ್ಯ ನಮ್ಗೆ ಕೊಟ್ಟಿದ್ದಾನೆ. ಎಷ್ಟೋ ಜನ ಹೇಳ್ತಾರೆ ನಾವು ಆ ದೇವರ ಭಕ್ತರು ಅಂತ. ಭಕ್ತರಿಗೆ ದೇವರು ಏನು ಮಾಡ್ತಾರೆ ಅಂತ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗೋದಿಲ್ಲ. ಆದರೆ ನಾವು ಫ್ರೆಂಡ್ಸ್ ಆಗಿದ್ದೀವಿ, ಅವನ ಸ್ವಕೀಯ ಪ್ರಜೆ ಆಗಿದ್ದೀವಿ. ಸೊ ಅದಕ್ಕೋಸ್ಕರ ನಾವು ತಿಳ್ಕೊಳ್ಬೇಕು ಆ ದೇವರು ನಮ್ಮ ಜೊತೆಯಲ್ಲಿ ಹೇಗೆ ಸಂಪರ್ಕ ಇಟ್ಟಿದ್ದಾನೆ ಮತ್ತು ಅವನ ಪ್ರೀತಿ ಎಂಥದ್ದು ಅಂತ. ಸೊ ಹಾಗೆ ನಾವು ನೋಡುವ ಯೋಹಾನ ಸುವಾರ್ತೆ 21ನೇ ಅಧ್ಯಾಯ ಓದುವ. ಅಲ್ಲಿ ಯೇಸು ಪುನರುತ್ಥಾನ ಆದ ನಂತರ ಮಾಡಿದಂಥ ಒಂದು ಮಿರಕಲ್ ಮತ್ತು ಆ ಮಿರಕಲಲ್ಲಿ ಏನು ಕಲಿಯಬಹುದು ಅಂತ ನಾವು ಸ್ವಲ್ಪ ತಿಳ್ಕೊಳ್ಳುವ. 21ನೇ ಅಧ್ಯಾಯ. ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ತಿರುಗಿ ಶಿಷ್ಯರಿಗೆ ತನ್ನನ್ನು ತೋರಿಸಿಕೊಂಡನು. ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ, ಸೀಮೋನ ಪೇತ್ರನು, ದಿದುಮನೆಂಬ ತೋಮನು, ಗಲಿಲಾಯದ ಕಾನಾ ಊರಿನ ನತಾನಯೇಲನು, ಜೆಬೆದಾಯನ ಕುಮಾರರು ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದ್ದರು. ಅವರಿಗೆ ಸೀಮೋನ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು. ಇಲ್ಲಿ ಒಂದು ಸ್ಟೋರಿ ಇದೆ, ನಾವು ನೋಡ್ಬೋದು. ಯೇಸು ಪುನರುತ್ಥಾನ ಆದ ನಂತರ ಯೇಸುವಿನ ಶಿಷ್ಯರು ತನ್ನ ಶಿಷ್ಯರನ್ನು ನೋಡ್ತಾನೆ ತಿಬಿರಿಯ ಸರೋವರದ ದಂಡೆಯಲ್ಲಿ. ಅಲ್ಲಿ ಅವರು ಬಲೆ ಆಗ್ತಾ ಇರ್ತಾರೆ. ಅಲ್ಲಿ ಪೇತ್ರ ಹೇಳ್ತಾನೆ, ನಾನು
ಮೀನು ಹಿಡಿಲಿಕ್ಕೆ ಹೋಗ್ತೀನಿ ಅಂತ. ಆವಾಗ ಅವ್ರ ಜೊತೆಯಲ್ಲಿದ್ದವರೆಲ್ಲ ಅವನ ಜೊತೆಲಿ ಸೇರಿಕೊಳ್ತಾರೆ. ನೋಡಿ, ಓದಿ. ಸೀಮೋನ ಪೇತ್ರನು, ದಿದುಮನೆಂಬ ತೋಮನು, ಗಲಿಲಾಯದ ಕಾನಾ ಊರಿನ ನತಾನಯೇಲನು, ಜೆಬೆದಾಯನ ಕುಮಾರರು ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದ್ದರು. ಅವರಿಗೆ ಸೀಮೋನ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಮೊದಲು ನಾವು ತಿಳ್ಕೊಳ್ಬೇಕು, ಸೀಮೋನ ಹೇಳ್ತಾನೆ, ಪೇತ್ರ ಹೇಳ್ತಾನೆ, ನಾನು ಮೀನು ಹಿಡಿಲಿಕ್ಕೆ ಹೋಗ್ತೀನಿ ಅಂತ. ಸೊ ಅವ್ರಿಗೆ ಕೊಟ್ಟ ಕೆಲಸ ಏನು? ಸುವಾರ್ತೆ ಸಾರೋದು. ಹೋಗಿ ಪ್ರಪಂಚದ ಕಟ್ಟ ಕಡೆಯ ತನಕ ಹೋಗಿ ಸುವಾರ್ತೆ ಸಾರ್ರಿ ಅಂತ, ಗ್ರೇಟ್ ಕಮಿಷನ್. ಆದರೆ ಅವರು ಅದೆಲ್ಲ ಬದಿಗಿಟ್ಟು ಮೀನು ಹಿಡಿಲಿಕ್ಕೆ ಹೋಗ್ತಾರೆ. ನೋಡಿ, ಅವರ ಜವಾಬ್ದಾರಿ ಬಿಟ್ಟು ಕೂಡ ಅವರು ಮೀನು ಹಿಡಿಲಿಕ್ಕೆ ಹೋಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ಯಜಮಾನ ಇಲ್ಲ ಒಬ್ಬ ಪಾಸ್ಟರ್ ಹೇಗೆ ಬಿಹೇವ್ ಮಾಡ್ತಾನೆ ನೋಡುವ. ಆದರೆ ಇಲ್ಲಿನ ಆ ಪಾಸ್ಟರ್, ಆ ಕುರುಬ ಹೇಗೆ ಬಿಹೇವ್ ಮಾಡ್ತಾನೆ ನೋಡುವ. ಕಂಟಿನ್ಯೂ. ಅವರಿಗೆ ಸೀಮೋನ್ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆ ಎಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಎಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು, ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ಈಗ ಇಮ್ಯಾಜಿನ್ ಮಾಡಿ, ಆ ರಾತ್ರಿ ಇಡೀ ಅವರೆಲ್ಲ ಹೋಗ್ತಾರೆ, ದೋಣಿಯಲ್ಲಿ ಹತ್ಕೊಂಡು ಹೋಗಿ ಮೀನು ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ರಾತ್ರಿ ಇಡೀ ರಾತ್ರಿ ಅವರು ಟ್ರೈ ಮಾಡಿದಾಗ ಒಂದು ಮೀನು ಸಿಗಲಿಲ್ಲ. ಆವಾಗ ಅವರಲ್ಲಿ ಎಷ್ಟು ನೆಗೆಟಿವ್ ಎಲ್ಲ ಬಂದಿರ್ಬೋದು ನೋಡಿ. ಯೇಸು ಕೊಟ್ಟ ಕೆಲಸ ಬಿಟ್ಟು ನಾವು ಹೀಗೆ ಬೇರೆ ಎಲ್ಲ ಮಾಡಿದರೆ ಹೀಗೆ ಆಗುತ್ತಾನೆ, ಅಂಥ ಕೆಲಸದಲ್ಲಿ ಆಶೀರ್ವಾದನೇ ಇರೋಲ್ಲ, ಹಾಗೆ ಹೀಗೆಲ್ಲ ಏನೇನೆಲ್ಲ ಮಾತಾಡಿರ್ಬೋದು. ಯೇಸು ಕೊಟ್ಟ ಕೆಲಸ ಬಿಟ್ಟು ಇವರು ಬಲೆ ಹಾಕ್ಲಿಕ್ಕೆ ಹೋಗಿದ್ದಾರೆ, ಮೀನು ಹಿಡಿಲಿಕ್ಕೆ ಹೋಗಿದ್ದಾರೆ. ಇವ್ರಿಗೇನು ಮೀನು ಸಿಗಲಿಲ್ಲ. ಆವಾಗ ಏನಾಗುತ್ತೆ, ಬೆಳಗಾಗ್ತಾ ಬರಬೇಕಾದ್ರೆ ನಾವು ನೋಡುವ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ಆಗ ಯೇಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ನೋಡಿ, ಯೇಸು ಅಲ್ಲಿ ದಡದಲ್ಲಿ ನಿಂತು ಶಿಷ್ಯರ ಹತ್ರ ಕೇಳ್ತಾರೆ, ಮಕ್ಕಳಿರ, ಊಟಕ್ಕೇನು ಇಲ್ವಾ, ಏನು ಸಿಗಲಿಲ್ವಾ ಕೇಳ್ತಾರೆ. ಅವರು ಬೇರೇನು ಸವಾಲು ಕೇಳ್ತಾ ಇಲ್ಲ. ಮೊದಲು ಯೇಸುವಿನ ಚಿಂತೆ ಅವರ ಊಟಕ್ಕೇನಾದರೂ ಆಗಿದೆಯಾ, ನಿಮ್ಮ ಹೊಟ್ಟೆ ತುಂಬಿದೆಯಾ. ಯೇಸು ಗೊತ್ತು ಅವ್ರು ಇಡೀ ರಾತ್ರಿ ಬಲೆ ಆಗ್ತಿದ್ರು ಅಂತ, ಹಾಗಾದ್ರೆ ಸುಸ್ತಾಗಿದೆ ಅಂತ ಗೊತ್ತು. ಅವ್ರು ಮೊದಲು ಊಟ ಮಾಡಬೇಕಂತನೂ ಗೊತ್ತು. ನೋಡಿ, ಯೇಸು ಅವರ ಬೇರೆ ಯಾವ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಮೊದಲು ಕೇಳ್ತಾರೆ, ನಿಮಗೆ ಹಸಿವೆ ಆಗಿದೆಯಾ, ಊಟಕ್ಕೇನಾದ್ರು ಸಿಕ್ಕಿದೆಯಾ, ನಿಮ್ಗೆ ಆಗುವಷ್ಟು ಆಹಾರ ಇದೆಯಾ ಅಂತ ಕೇಳ್ತಾರೆ. ಆಮೇಲೆ, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನು ಅವರಿಗೆ, ನೀವು ದೋಣಿಯನ್ನು ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ನೋಡಿ, ಯೇಸು ಹೇಳ್ತಾನೆ, ಹಾಗಾದ್ರೆ ಒಂದು ಕೆಲಸ ಮಾಡಿ, ದೋಣಿಯ ಬಲಗಡೆ ಬಲೆ ಹಾಕಿ, ಆವಾಗ ನಿಮ್ಗೆ ಸಿಗುತ್ತೆ. ನಾವಾದ್ರೆ ಏನು ಮಾಡ್ತಿದ್ವಿ ನೋಡಿ, ನಿಮ್ಗೆ ಕೊಟ್ಟ ಕೆಲಸ ಬಿಟ್ಟು ಹೀಗೆ ಬೇರೆದೇ ಮಾಡಿದರೆ ನಿಮ್ಗೆ ಹೀಗೆ ಆಗೋದು. ಆಶೀರ್ವಾದ ಹೇಗೆ ಸಿಗುತ್ತೆ ಹಾಗೆ ಹೀಗೆಲ್ಲ ಹೇಳ್ತಿದ್ವಿ. ಆದರೆ ಯೇಸು ಅವನು ಎಷ್ಟು ಒಳ್ಳೆಯವನು ನೋಡಿ, ಏನು ಕಂಡೀಷನ್ ಹಾಕದೆ ಹೇಳ್ತಾನೆ, ನೀವೊಂದು ಕೆಲಸ ಮಾಡಿ, ದೋಣಿಯ ಬಲಗಡೆಯಲ್ಲಿ ಬಲೆ ಹಾಕಿ, ಆವಾಗ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾನೆ. ಅಲ್ಲಿ ಯೇಸು ಅವರನ್ನು ಬೈಬೋದಿತ್ತು, ಜೋರು ಮಾಡ್ಬೋದಿತ್ತು, ನಿಮ್ಗೆ ಕೊಟ್ಟ ಕೆಲಸ ಬಿಟ್ಟು ಬೇರೆಯೇ ಮಾಡ್ತಿರಲ್ಲ ಅಂತ ಹೇಳ್ಬೋದಿತ್ತು. ಆದರೆ ಯೇಸು ಆದರೂ ಕೂಡ ಅಂತಹ ಸನ್ನಿವೇಶದಲ್ಲಿ ಕೂಡ ಅವರಿಗೆ ಆಶೀರ್ವಾದ ಕೊಡ್ತಾರೆ. ಹೇಳ್ತಾರೆ, ದೋಣಿಯ ಬಲಗಡೆ ಬಲೆ ಹಾಕಿ, ಆವಾಗ ನಿಮ್ಗೆ ಸಿಗುತ್ತೆ ಅಂತ. ಆಮೇಲೆ ಮುಂದೆ, ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ, ಅವರು ಸ್ವಾಮಿಯವರು ಎಂದು ಹೇಳಿದನು. ನೋಡಿ, ಬಲೆ ಹಾಕಿದ ಕೂಡಲೇ ಅವ್ರಿಗೆ ಫುಲ್ ಮೀನು ಸಿಗುತ್ತೆ, ಎಳಿಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಮೀನು ಸಿಗುತ್ತೆ. ಆವಾಗ ಆ ಟೈಮಲ್ಲಿ ಆಶೀರ್ವಾದ ನೋಡಿ ಅವ್ರಿಗೆ ಗೊತ್ತಾಗತ್ತೆ, ಯೇಸುವಿನ ಪ್ರಿಯ ಶಿಷ್ಯನಿಗೆ ಗೊತ್ತಾಗತ್ತೆ. ಅವ ಹೇಳ್ತಾನೆ, ಅದು ಸ್ವಾಮಿಯೇ, ಅದು ಯೇಸುವೆ ಅಂತ ಹೇಳ್ತಾರೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಆಶೀರ್ವಾದ ನೋಡಿದವಾಗ ಗೊತ್ತಾಗುತ್ತೆ. ಅಷ್ಟುವರೆಗೆ ಯೇಸು ಅಂತ ಅವ್ರಿಗೆ ಗುರ್ತು ಹಿಡಿಲಿಕ್ಕೆ ಆಗ್ತಾಯಿಲ್ಲ. ನೋಡಿ, ಅವರು ಅಷ್ಟು ಡೆಸ್ಪರೇಟ್ ಆಗಿದ್ರು ಅಂತ ಹೇಳ್ಬೋದು. ಅವ್ರಿಗೆ ಇಡೀ ರಾತ್ರಿ ಮೀನು ಸಿಗಲಿಲ್ಲ. ಅವ್ರು ಎಷ್ಟು ಹಸ್ದಿರ್ಬೋದು, ಎಷ್ಟು ಸುಸ್ತಾಗಿರ್ಬೋದು ಬಲೆ ಎಳೆದು. ಸೊ ಆ ಸಂದರ್ಭದಲ್ಲಿ ಯೇಸು ಮೀನು ಕೊಡ್ತಾನೆ ಅವರಿಗೆ. ಹೀಗೆ ಒಂದು ಸ್ವಲ್ಪ ಕೊಡ್ತಾ ಇಲ್ಲ, ಏನೋ ಒಂದು ಬಂದಿದ್ರೆ ಒಂದು 4 ಹಿಡ್ಕೊಂಡು ಹೋಗಿ, ಹಾಗಲ್ಲ, ಬಲೆ ತುಂಬುವಷ್ಟು, ಬಲೆ ತುಂಬಿ ಹರಿಯುವಷ್ಟು, ಆದರೂ ಕೂಡ ಬಲೆ ಹರಿಯಲ್ಲ, ಅಷ್ಟು ಮೀನು ಸಿಗುತ್ತೆ ಅವರಿಗೆ. ಮತ್ತು ಆ ಸಂದರ್ಭದಲ್ಲಿ ದೇವರ ಆಶೀರ್ವಾದ ನೋಡಿ ಅವರಿಗೆ ನೆನಪಾಗುತ್ತೆ, ಅದು ಯೇಸು ಆಗಿದ್ದಾನೆ ಅಂತ. ಅದು ಯೇಸುವಿನ ಪ್ರಿಯ ಶಿಷ್ಯನಿಗೆ, ಅಂದರೆ ಈ ಯೋಹಾನನಿಗೆ ಗೊತ್ತಾಗುತ್ತೆ.
ಯೋಹಾನ ಪೇತ್ರನಿಗೆ ಹೇಳ್ತಾನೆ ಅದು ಸ್ವಾಮಿ ಅಂತ. ಆವಾಗ ಪೇತ್ರ ಸಮುದ್ರದಲ್ಲಿ ಹಾರಿ ಯೇಸು ಹತ್ರ ಬರ್ತಾನೆ. ನೋಡುವ ನಾವು ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು ಸ್ವಲ್ಪ ಹಿಂದೆ ದಡವು ದೂರವಾಗಿರದೆ ಹೆಚ್ಚು ಕಡಿಮೆ 300 ಮೊಳದಲ್ಲಿದ್ದರಿಂದ ಉಳಿದ ಶಿಷ್ಯರು ಮೀನು ತುಂಬಿದ ಆ ಬಲೆಯನ್ನು ಎಳೆಯುತ್ತಾ ದೋಣಿಯಲ್ಲೇ ಬಂದರು. ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ನೋಡಿ, ಇಲ್ಲಿ ಇನ್ನೊಂದು ವಿಷಯ ನಾವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಪೇತ್ರ ಯೋಹಾನನ ಆ ಒಂದು ಮೆಸೇಜ್ ಕೇಳಿದ ಕೂಡಲೇ, ಯೋಹಾನ ಹೇಳ್ತಾನೆ ಅದು ಸ್ವಾಮಿ ಅಂತ, ಅದು ಕೇಳಿದ ಕೂಡಲೇ ದೋಣಿಯಿಂದ ಆಚೆ ಬದಿಗೆ ಹಾರ್ಕೊಂಡು ದೂರ ಹೋಗಬೇಕಿತ್ತು. ಯಾಕಂದರೆ ಯೇಸುವನ್ನು ಡಿನೈ ಮಾಡಿದವನು ಅವನೇ. 3 ಸಾಲಿ ಅವನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದವನು ಪೇತ್ರನೇ. ಆದರೂ ಕೂಡ ಪೇತ್ರ ಯೇಸುವಿನ ಹತ್ತಿರ ಬರ್ತಾನೆ ಓಡೋಡಿ. ದೋಣಿ ಬದಿಗೆ ಬರೋದಕ್ಕಿಂತ ಮುಂಚೆ ಅವನು ಸಮುದ್ರದಲ್ಲಿ ಆ ಹೊಳೆಯಲ್ಲಿ ಹಾರಿ ಯೇಸುವಿನ ಹತ್ತಿರ ಈಜ್ಕೊಂಡು ಬರ್ತಾನೆ. ಕಾರಣ ಏನು? ಕಾರಣ ಅಂದರೆ ಅಂತಹ ಯೇಸು ಯಾರಂತನೂ ನಾನು ಅರಿಯೇನು ಅಂತ ಹೇಳಿದಂತಹ ಆ 3 ಸಲ ಡಿನೈ ಮಾಡಿದಂಥ ಪೇತ್ರನಿಗೂ ಕೂಡ ಯೇಸುವಿನ ಪ್ರೀತಿ ಏನಂತ ಗೊತ್ತು. ಅದಕ್ಕೆ ದೋಣಿಯ ಇನ್ನೊಂದು ಕಡೆಯಲ್ಲಿ ಹಾರಿ ದೂರ ಓಡಿ ಹೋಗೋದ್ರ ಬದಲಿಗೆ ದೋಣಿಯ ದಡ ಕಡೆಗೆ ಬರುವ ಸೈಡಲ್ಲಿ ಅವನು ದೋಣಿಯಲ್ಲಿಂದ ಹಾರಿ ಸಮುದ್ರದಲ್ಲಿ ಈಜ್ಕೊಂಡು ಯೇಸುವಿನ ಹತ್ರ ಬರ್ತಾನೆ. ಯೇಸುವಿನ ಪ್ರೀತಿ ಏನಂತ ಗೊತ್ತಿರೋದ್ರಿಂದ ಯೇಸು ಪುನರುತ್ಥಾನ ಆದ ನಂತರ ಮೊದಲು ಪೇತ್ರನಿಗೆ ಕಂಡುಕೊಳ್ತಾನೆ. ಸೊ ಅಲ್ಲಿ ಅವನನ್ನು ರಿಸ್ಟೋರ್ ಮಾಡಿ ಅವನನ್ನು ಆ ಒಂದು ಪ್ರಾಮಿಸನ್ನು ಕೊಟ್ಟು ಅವನಿಗೆ ಒಂದು ಕೆಲಸ ಕೊಟ್ಟು ಅವನಿಗೆ ಕಳಿಸ್ತಾನೆ. ಆ ಹೈ ಕಮಿಷನ್ ಕೊಟ್ಟು ಕಳಿಸ್ತಾನೆ. ರೈಟ್, ಇಲ್ಲಿ ಅವರು ದಡಕ್ಕೆ ಬರ್ತಾರೆ. ಮಿಕ್ಕುಳಿದವರೆಲ್ಲ ಆ ಬಲೆ ಎಳ್ಕೊಂಡು ದಡಕ್ಕೆ ಬರ್ತಾರೆ. ದಡಕ್ಕೆ ಬಂದವಾಗ ಅಲ್ಲಿ ಯೇಸು ಅವ್ರಿಗೋಸ್ಕರ ಆಲ್ರೆಡಿ ಊಟ ತಯಾರು ಮಾಡ್ತಾ ಇರ್ತಾರೆ. ನೋಡುವ. ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ನೋಡಿ, ಇಂತಹ ದೇವರು, ಇಂತಹ ಪಾಸ್ಟರ್, ಇಂಥ ಕುರುಬ ನಮ್ಗೆ ಎಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ? ಮಕ್ಕಳು ಅಲ್ಲಿ ದೋಣಿಯಲ್ಲಿ ಮೀನು ಹಿಡಿತಾ ಇದ್ದಾರೆ, ಸಮುದ್ರದಲ್ಲಿ ಬಲೆ ಎಳಿತಾ ಇದ್ದಾರೆ. ಸುಸ್ತಾಗಿದೆ ಅಂತ ಅವ್ರಿಗೆ ಗೊತ್ತು. ಇಡೀ ರಾತ್ರಿ ಬಲೆ ಹಾಕಿ ಏನೂ ಸಿಗಲಿಲ್ಲ ಅವರಿಗೆ, ಊಟಕ್ಕೇನೂ ಇಲ್ಲ. ಅವರು ಬರೋದ್ರೊಳಗೆ ಇಲ್ಲಿ ಕೆಂಡದ ಮೇಲೆ ಮೀನಿದೆ ಮತ್ತು ರೊಟ್ಟಿ ನೋಡ್ತಾರೆ. ಅವರು ಆಲ್ರೆಡಿ ಯೇಸು ಮೀನು ತಗೊಂಡು ಬಂದಿದ್ದಾರೆ ಮತ್ತು ಫ್ರೈ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಬಾರ್ಬಿಕ್ಯೂ ಮಾಡ್ತಾ ಇದ್ದಾರೆ, ಫಿಶ್ ಬಾರ್ಬಿಕ್ಯೂ. ನೋಡಿ, ಅಂತಹ ಅಷ್ಟು ಕಾಳಜಿ ವಹಿಸ್ಕೊಂಡು ನನ್ನ ಮಕ್ಕಳು ಉಪವಾಸದಿಂದ ಇದ್ದಾರೆ. ಅದೇ ನಾವಾದ್ರೂ ಮೊದಲೇನು ಕ್ವೆಶನ್ ಮಾಡ್ತಿದ್ವಿ? ನಿಮಗೆ ಕೊಟ್ಟ ಕೆಲಸ ಬಿಟ್ಟು ಈ ಥರ ಊರು ಉಸಾಬರಿ ಮಾಡ್ತಾಯಿದ್ರ ಅಂತ ಅಲ್ವಾ? ಯೇಸು ಏನು ಹೇಳೋದಿಲ್ಲ, ಮೊದಲು ಕೇಳ್ತಾರೆ ನಿಮಗೆ ಊಟಕ್ಕೆ ಏನಾದ್ರು ಇದೆಯಾ ಅಂತ. ಇಂಥ ದೇವರು ಎಲ್ಲಿ ಸಿಗಲಿಕ್ಕೆ, ನಮ್ಗೆ ಎಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ? ಯಾವ ಒಂದು ಥಿಯಾಲಜಿಯಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ? ಯಾವ ಶಾಸ್ತ್ರಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ? ಇದಕ್ಕೆ ಹೇಳೋದು ಅನ್ಕಂಡೀಷ್ನಲ್ ಲವ್. ಕಂಡೀಷನೇ ಇಲ್ಲ. ಪಾಪ ಅವರು ಅಷ್ಟೆಲ್ಲ ಸುಸ್ತಾಗಿ ಬರ್ತಾ ಇದ್ದಾರೆ, ಅವರಿಗೋಸ್ಕರ ಊಟ ತಯಾರು ಮಾಡು. ನಾವಾದರೆ ಏನು ಮಾಡ್ತಿದ್ವಿ? ನೀವು ಏನು ಮಾಡಿದ್ಯೋ ಅದು ನನಗೆ ಗೊತ್ತಿಲ್ಲ, ಮೊದಲು ನನಗೊಂದು ಊಟ ತಯಾರು ಮಾಡಿ ಕೊಡು ಅಂತ ಹೇಳ್ತಿದ್ವಿ ಅಲ್ವಾ? ಆದರೆ ಇಲ್ಲಿ ನೋಡಿ, ಸ್ವತಃ ಆ ಕುರುಬನೇ, ಸ್ವತಃ ಪಾಸ್ಟರೇ ಅಡುಗೆ ಮಾಡ್ತಾ ಇದ್ದಾರೆ ಶಿಷ್ಯರಿಗೋಸ್ಕರ. ಅಡುಗೆ ಮಾಡಿ ಏನು ಹೇಳ್ತಾ ಇದ್ದಾರೆ ನೋಡಿ. ನೀವು ಈಗ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿರಿ ಎಂದು ಹೇಳಲು ಸೀಮೋನ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ಭೂಮಿಗೆ ಎಳ್ಕೊಂಡು ಬಂದನು. ನೋಡಿ, ಅಲ್ಲಿ ಯೇಸು ಹೇಳ್ತಾನೆ, ಓಕೆ, ಈಗ ಊಟ ಎಲ್ಲ ತಯಾರಾಗಿದೆ, ನೀವೊಂದು ಕೆಲಸ ಮಾಡಿ, ನೀವು ಹಿಡಿದ ಮೀನುಗಳಲ್ಲಿ ಒಂದು ಸ್ವಲ್ಪ ಮೀನು ತೊಗೊಂಡು ಬನ್ನಿ. ಯೇಸು ಕೊಡುವುದನ್ನು ಕಲಿಸ್ತಾರೆ ಅಲ್ಲಿ. ಯೇಸು ತಂದಿದ್ದ ಮೀನು ಕಡಿಮೆ ಆಯ್ತಾ ಅಂತಲ್ಲ, ಅವನು ಕಡಿಮೆ ತರುವ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಅವನು ಯೇಸು ಆಗಿದ್ದಾನೆ. 5 ರೊಟ್ಟಿ 3 ಮೀನನ್ನು ಇಷ್ಟು 1000 ಜನರಿಗೆ ಹಂಚುವ ದೇವರು ಅವರ ತನ್ನ ಶಿಷ್ಯರಿಗೆ ಕಡಿಮೆ ಆಗುವಷ್ಟು ಯಾವತ್ತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದರೂ ಕೂಡ ತನ್ನ ಶಿಷ್ಯರು ಏನು ಹಿಡಿದಿದ್ದಾರೆ ಅದನ್ನು ಕೂಡ ಅದರಲ್ಲಿ ಒಂದು ಸ್ವಲ್ಪ ಕೊಡಲಿಕ್ಕೆ ಕಲಿಸ್ತಾ ಇದ್ದಾನೆ. ಕೊಡುವುದು ಕೂಡ ಒಂದು ಗಿಫ್ಟ್ ಅಂತ ತೋರಿಸ್ತಾ ಇದ್ದಾನೆ. ಹೇಗೆ ಅವನು ಬಲೆ ತುಂಬ ಮೀನು ಕೊಟ್ಟ, ಆ ಮೀನು ಕೊಟ್ಟರು ಕೂಡ ಅದರ ಕ್ರೆಡಿಟ್ ಅವನು ತಗೊಳ್ತಾ ಇಲ್ಲ. ಪುನಃ ಓದಿ ಆ ವಾಕ್ಯ. ಅವರು ಭೂಮಿಗೆ ಇಳಿದಾಗ ಕೆಂಡಗಳನ್ನು ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ಯೇಸು ಅವರಿಗೆ, ನೀವು ಈಗ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿರಿ. ಇಲ್ಲಿ ಯೇಸು ಹೇಳ್ತಾ ಇದ್ದಾನೆ, ನೀವು ಈಗ ಹಿಡಿದ ಮೀನುಗಳಲ್ಲಿ ಕೆಲವೊಂದು ತನ್ನಿರಿ. ನೀವು ಹಿಡಿದ ಮೀನುಗಳು ಯಾರು ಹಿಡಿದಿದ್ದದು? ಇವ್ರಿಗೆ ಇಡೀ ರಾತ್ರಿ ಸಿಗ್ತಾ ಏನಾದರೂ? ಏನೂ ಸಿಗಲಿಲ್ಲ. ಹಾಗಾದ್ರೆ ಹಿಡಿದದ್ದು ಯಾರು?
ಯೇಸುವೆ ಕೊಟ್ಟಿದ್ದು ತಾನೆ. ಯೇಸು ಹೇಳಿದ್ದು ನಿಮ್ಮ ದೋಣಿಯ ಬಲಗಡೆಯಲ್ಲಿ ಹಾಕಿ ನಿಮಗೆ ಮೀನು ಸಿಗುತ್ತೆ ಅಂತ. ಸೊ ಆದರೂ ಕೂಡ ಅದರ ಕ್ರೆಡಿಟ್ ತಾನು ತಗೊಳ್ಳದೆ ಅವ್ರ ಮೇಲೆ ಹಾಕ್ತಾರೆ, ನೀವು ಹಿಡಿದ ಮೀನುಗಳಲ್ಲಿ ಒಂದು ಸ್ವಲ್ಪ ತಗೊಂಡು ಬನ್ನಿ. ಅಂಥ ಒಳ್ಳೆ ದೇವರು, ಅಂಥ ಒಳ್ಳೆ ದೇವರು ನಮ್ಮ ಜೊತೆಯಲ್ಲಿ ಹೇಗೆ ವರ್ತಿಸ್ತಾರೆ ಅಂತ ನಾವು ತಿಳ್ಕೊಳ್ಬೇಕು. ಆ ದೇವರು ನೋಡಿ ಅವನು ಹೇಳ್ತಾನೆ, ಈಗ ಹಿಡಿದ ಮೀನುಗಳಲ್ಲಿ ಒಂದು ಸ್ವಲ್ಪ ತಗೊಂಡು ಬನ್ನಿ. ಇಲ್ಲಿ ನೀವು ಕೊಡೋದನ್ನು ನಾವು ಯೇಸು ಕಲಿಸ್ತಾ ಇದ್ದಾನೆ. ಮತ್ತು ಅವನ ಪ್ರೀತಿ ನಾವು ನೋಡ್ಬೋದು, ಅವನು ಯಾವ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ಡೀಲ್ ಮಾಡ್ತಾನೆ ಅಂತ. ಮತ್ತು ಅಲ್ಲಿ ನಾವು ನೋಡ್ತೀವಿ, ಮುಂದೆ ಓದಿ. ಸೀಮೋನ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ಭೂಮಿಗೆ ಎಳ್ಕೊಂಡು ಬಂದನು. ಅದು 150 ಮೊಳ ದೊಡ್ಡ 153 ದೊಡ್ಡ ಮೀನುಗಳಿಂದ ತುಂಬಿತ್ತು. ನೋಡಿ, ಬಷ್ಟು ಮೀನುಗಳು ಇದ್ದರೂ ಬಲೆ ಹರಿಯಲಿಲ್ಲ. 153 ದೊಡ್ಡ ಮೀನುಗಳಿತ್ತಂತೆ, ಆದರೂ ಕೂಡ ಬಲೆ ಹರಿಯಲಿಲ್ಲ. ದೊಡ್ಡ ಮೀನಂದರೆ ಸಣ್ಣ ನಾವೆಣಿಸ್ಬೋದು ಒಂದಿಷ್ಟು ದೊಡ್ಡದಿರ್ಬೋದು ಏನೋ ಅಂತ. ಇಲ್ಲ, ದೊಡ್ಡ ಮೀನಂದರೆ ಯಾವಾಗ ಪೌಲನಿಗೆ ಆ ಬುಟ್ಟಿಯಲ್ಲಿ ಹಾಕಿ ಕೋಟೆಯ ಮೇಲಿಂದ ಇಳಿಸ್ತಾರೆ, ಆ ಬುಟ್ಟಿಯಲ್ಲಿ ಹಿಡಿಯುವಂಥ ಸೈಜ್ ಅಂತೆ, ಅಂಥ ಗಾತ್ರದವಂತೆ ಒಂದೊಂದು. ಹಾಗಾದರೆ ಎಂಥ ಗಾತ್ರದವು ಯೋಚನೆ ಮಾಡಿ. ಅಷ್ಟು ದೊಡ್ಡ ದೊಡ್ಡ ಮೀನುಗಳು 153 ಸೈಜ್ 153 ಇತ್ತಂತೆ, ಆದರೂ ಕೂಡ ಬಲೆ ಹರಿಯಲಿಲ್ಲ. ಸೊ ಅಷ್ಟು ಆಶೀರ್ವಾದ ಕೊಡ್ತಾನೆ. ನಾವು ನೋಡ್ಬೋದು ಇಲ್ಲಿ ಯೇಸುವಿನ ಶಿಷ್ಯರಲ್ಲಿ ಕೂಡ ಆ ಆಶೀರ್ವಾದ ಬಂದವಾಗ ಯೇಸುವಿನ ಶಿಷ್ಯರು ಅದು ಸ್ವಾಮಿ ಅಂತ ಗುರುತಿಸ್ತಾರೆ. ಸೊ ಅದಕ್ಕೋಸ್ಕರ ಆ ದೇವರ ಪ್ರೀತಿ, ಆ ದೇವರ ಕನಿಕರ, ಅವನ ಅನ್ಕಂಡೀಷ್ನಲ್ ಕಂಡೀಷನ್ ಇಲ್ಲದೆ ಇರುವಂತಹ ಪ್ರೀತಿ, ಅದು ಹೇಗೆ ಜನರ ಜೀವನ ಪರಿವರ್ತನೆ ಮಾಡುತ್ತೆ ಅಂತ ನಾವು ನೋಡ್ಬೋದು. ಸೊ ಅದಕ್ಕೋಸ್ಕರ ನಾವು ನೋಡುವ ಆ ದೇವರ ಪ್ರೀತಿ ನಮಗೆ ಹೇಗೆ, ಆ ಪ್ರೀತಿಯನ್ನು ನಾವು ದಿನೇ ದಿನೇ ಸವಿತಾ ಇದ್ದರೆ ನಮ್ಮಲ್ಲಿ ಕೂಡ ಅಂಥ ಗುಣಗಳು ಬರುತ್ತೆ. ನಾವು ಡೈಲಿ ಯಾವುದಾದ್ರೂ ಒಂದು ವಿಡಿಯೋ ನೋಡ್ತಾ ಇದ್ದರೆ ಆ ವಿಡಿಯೋವನ್ನು ನಾವು ಇಮಿಟೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದನ್ನು ಕಾಪಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದರ ಥರ ಆ್ಯಕ್ಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಡೈಲಿ ಯಾವುದಾದ್ರು ಸಾಂಗ್ ಕೇಳ್ತಾ ಇದ್ದರೆ ಅದನ್ನೇ ಹಾಡ್ತಾ ಇರ್ತೀವಿ, ಆಮೇಲೆ ಅದೇ ನಾವು ರಿಪೀಟ್ ಮಾಡ್ತಾ ಇರ್ತೀವಿ. ಹಾಗೆ ದೇವರ ಪ್ರೀತಿ ನಾವು ಡೈಲಿ ಅದು ಅನುಭವಿಸ್ತಾ ಇದ್ದರೆ ನಾವು ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀವಿ. ಇಂಗ್ಲೀಷಲ್ಲಿ ಹೇಳುತ್ತೆ, ಟೇಸ್ಟ್ ಆ್ಯಂಡ್ ಸಿ ಲಾರ್ಡ್ ಈಸ್ ಗುಡ್. ಅದನ್ನು ನಾವು ಟೇಸ್ಟ್ ಮಾಡಿದರೆ ಮಾತ್ರ ಅವನು ಎಷ್ಟು ಒಳ್ಳೆಯವನಂತ ನಮ್ಗೆ ಗೊತ್ತಾಗುವಂಥದ್ದು. ಸೊ ಹಾಗೆ ನಾವು ನೋಡುವ ಅವನ ಪ್ರೀತಿಯ ಗುಣಗಳು 1 ಕೊರಿಂಥ 13ನೇ ಅಧ್ಯಾಯಕ್ಕೆ ಬರೋಣ. ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ನಾವು ಅದನ್ನು ಮನುಷ್ಯರ ಮೇಲೆ ಹಾಕ್ತೀವಿ, ನೀವು ಈ ಥರ ಪ್ರೀತಿ ಮಾಡಬೇಕು, ಇಲ್ಲಿ ಈ ಥರ ಹೇಳಿದೆ, ಪ್ರೀತಿ ಅಂದರೆ ಹೀಗೆ ಹಾಗೆ. ಅದು ಹಾಗಾದರೆ ದೇವರ ಪ್ರೀತಿ ಯಾವ ರೀತಿಯಲ್ಲಿ ಇರ್ಬೋದು? 4ನೇ ವಾಕ್ಯ 5ನೇ ವಾಕ್ಯ ಓದು. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು. ನೋಡಿ, ಪ್ರೀತಿ ತಾಳ್ಮೆ ಉಳ್ಳದ್ದು. ನಾವು ನೋಡ್ತೀವಿ ಇಲ್ಲಿ ಇದೇ ಒಂದು ಸ್ಟೋರಿಯಲ್ಲಿ ಕೂಡ ಯೇಸು ಎಲ್ಲ ತಾಳ್ಮೆಯಿಂದ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯೇಸು ಅವ್ರನ್ನ ಗದರಿಸ್ತಾ ಇಲ್ಲ. ಅಲ್ಲಿ ತಾಳ್ಮೆ ಕಳ್ಕೊಂಡ್ರೆ ಯೇಸು ಬೈಬೋದಿತ್ತು, ನಿಮ್ಮ ಕೊಟ್ಟ ಕೆಲಸ ಬಿಟ್ಟು ಇಲ್ಲಿ ಯಾಕೆ ಬಲೆ ಹಾಕ್ತಾಯಿದ್ರು ಅಂತ. ಯೇಸು ಅವರಿಗೆ ಸುವಾರ್ತೆ ಸಾರುವ ಕೆಲಸ ಕೊಡ್ತಾರೆ, ಇವರು ಬಲೆ ಹಾಕ್ತಾಯಿದ್ದಾರೆ. ಹೇಗನ್ಸುತ್ತೆ ನಮಗಾದ್ರೆ? ನಾವು ಸಿಟ್ಟಿಯಿಂದ ಹೇಗೆ ಅವ್ರ ಮೇಲೆ ರಿವೆಂಜ್ ತಗೊಳ್ಳಿಕ್ಕೆ, ಇಲ್ಲ ಏನಾದ್ರು ಬೈಲಿಕ್ಕೆ ಏನಾದ್ರು ಮಾಡ್ತಿದ್ವಿ. ಆದರೆ ಅದ್ರ ರಿವರ್ಸ್ ಆಗುತ್ತೆ. ಇಲ್ಲಿ ಯೇಸು ಅವ್ರಿಗೋಸ್ಕರನೇ ಊಟ ತಯಾರು ಮಾಡ್ತಾಯಿದ್ದಾರೆ ಅಲ್ವಾ? ರೈಟ್. ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು. ನೋಡಿ, ಪ್ರೀತಿ ದಯೆ ತೋರಿಸುವಂಥದ್ದು. ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ನಾವು ಇದೊಂದು ಸ್ವಲ್ಪ ಕೇರ್ಫುಲ್ಲಾಗಿ ಯೋಚನೆ ಮಾಡಬೇಕು. ನಾವು ಯಾವಾಗಲೂ ಯಾರನ್ನಾದರೂ ಪ್ರೀತಿ ತೋರಿಸಿದ್ರೆ ಅವರಿಂದ ನಮಗೇನು ಲಾಭ ಅಂತ ನೋಡ್ತೀವಿ. ಸ್ವಪ್ರಯೋಜನ, ನನಗೆ ಲಾಭ ಆಗಬೇಕು, ನನ್ನ ಪ್ರಯೋಜನಕ್ಕೆ ಅವನನ್ನು ಪ್ರೀತಿ ಮಾಡೋದು. ಇಲ್ಲಿ ನಾವು ಎಲ್ಲ ಸೆಲ್ಫಿಶ್ ಅಂತ ನಾವು ಅಟ್ಲೀಸ್ಟ್ ತೋರಿಸದೇ ಇದ್ರೂ ನಮ್ಮಲ್ಲಿ ಕೆಲವೊಂದು ಅಂತಹ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ನಾವು ಪ್ರೀತಿ ಮಾಡ್ತೀವಿ. ಸೊ ಇಲ್ಲಿ ನಾವು ನೋಡ್ತೀವಿ ಆ ದೇವರು ಸ್ವಪ್ರಯೋಜನವನ್ನು ನೋಡೋದಿಲ್ಲ. ಸಿಟ್ಟುಗೊಳ್ಳುವುದಿಲ್ಲ. ನೋಡಿ, ಅಲ್ಲಿ ಇಂಥ ಸನ್ನಿವೇಶಗಳನ್ನು ನಾವು ನೋಡೋಕ್ಕಿಲ್ಲ. ನಾವಾದರೂ ಸಿಟ್ಟಿನಿಂದ ಏನೇನೋ ಮಾಡ್ತಿದ್ವಿ, ಯಾರಿಗೆ ಬೈತಿದ್ವಿ. ಆದರೆ ಇಲ್ಲಿ ಯೇಸು ಈ ಸಿಚುವೇಶನಲ್ಲಿ ನೋಡ್ಬೋದು, ಯೇಸು ಸಿಟ್ಟುಗೊಳ್ತಾ ಇಲ್ಲ, ಅದ್ರ ಬದಲಾಗಿ ಅವರಿಗೆ ಇನ್ನೂ ಹೆಚ್ಚಿನ ಪ್ರೀತಿ ತೋರಿಸ್ತಾ ಇದ್ದಾನೆ. ಅಪಕಾರ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ. ಇದು ಕೂಡ ನಾವು ಒಂದು ಸ್ವಲ್ಪ ನೋಡ್ಬೋದು. ಅಪಕಾರ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ. ನಾವು ಎಂಥದೇ ಪ್ರೀತಿ ಮಾಡೋನಾದರೂ ಏನೋ ಒಂದು ಮಿಸ್ಟೇಕ್ ಬಂದ ಕೂಡಲೇ ಕೆಲವೊಂದು ಸಲ ಹೇಳ್ತೀವಿ, ನೋಡಿ ಮುಂಚೆ ಅವನು ಆ ಥರ ಮಾಡಿದ. ಏನೋ ಒಂದು ಮಿಸ್ಟೇಕ್ ಆದ ನಂತರ ಅದನ್ನು ಮತ್ತೆ ರೀಕಾಲ್ ಮಾಡಿ ಅದನ್ನೇ ನಾವು ರಿಪೀಟ್ ಮಾಡ್ತೀವಿ. ಆದರೆ ಇಲ್ಲಿ ನಾವು ನೋಡ್ಬೋದು, ಅಪಕಾರ ಅವನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಆ ಪೇತ್ರ ಎಲ್ಲ ಶಿಷ್ಯರು ಯೇಸನ್ನು ಬಿಟ್ಟು ಓಡಿ ಹೋಗಿದ್ರು.
ಯೇಸುಗೆ ಶಿಲುಬೆಗೆ ಹಾಕಿದವಾಗ ಇವನು ಯಾರಂತಲೇ ಗೊತ್ತಿಲ್ಲ ಅಂತ ಹೇಳಿದರು. ಅವನ ಜೊತೆಯಲ್ಲಿ ಎಲ್ಲ ಈ 11 ಜನ ನಿನ್ನನ್ನು ಬಿಟ್ಟು ಹೋದರೂ ಕೂಡ ನಾನು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ದ. ಅಂತಹ ಅಪಕಾರ ಮಾಡಿದವ್ರಿಗೆ ಕೂಡ ಯೇಸು ಕ್ಷಮಿಸಿ ಅವ್ರ ಜೊತೆಯಲ್ಲಿ ಅವ್ರಿಗೋಸ್ಕರ ಊಟ ತಯಾರು ಮಾಡಿದ್ದಾರೆ. ಸೊ ಹಾಗಾದರೆ ಎಂಥ ದೊಡ್ಡ ಪ್ರೀತಿ! ಅಪಕಾರ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಪ್ರೀತಿ ಮಾಡ್ತಾ ಇದ್ದಾನೆ. ಹಾಂ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ನೋಡಿ, ಅನ್ಯಾಯವನ್ನು ನೋಡಿ ಸಂತೋಷ ಪಡೋದಿಲ್ಲ, ಆದರೆ ಸತ್ಯಕ್ಕೆ ಜಯ ಸಿಕ್ಕದನ್ನು ನೋಡಿ ಸಂತೋಷ ಪಡೋದು. ನಾನು ಸ್ಟಾರ್ಟಿಂಗಲ್ಲಿ ಅದೇ ಹೇಳಿದೆ, ನಾನು ಇವತ್ತು ಸತ್ಯ ಮಾತಾಡೋದ್ರಿಂದ ಯಾರಿಗಾದ್ರೂ ಹರ್ಟ್ ಆಗೋದಾದರೆ ನಾವು ಯೋಚನೆ ಮಾಡಬೇಕು, ಯಾಕೆ ಹರ್ಟ್ ಆಗುತ್ತೆ ಅಂತ. ನಾನು ಗಲಾತ್ಯ 4:16 ಕೋಟ್ ಮಾಡಿದ್ದೆ. ನಾನು ಸತ್ಯ ಹೇಳೋದ್ರಿಂದ ನಾನು ನಿಮ್ಮ ವಿರೋಧಿಯಾಗಿ ಬಿಟ್ಟೆನೋ? ಹಾಗಾದರೆ ನಮ್ಮ ಜೀವನದ ಉದ್ದೇಶ ಏನು? ಆ ದೇವರ ಪ್ರೀತಿ ನಮ್ಗೆ ಗೊತ್ತಾಗಲಿಲ್ಲ ಅಂದರೆ ಮತ್ತೇನು ಪ್ರಯೋಜನ ಇಲ್ಲ. ಅದ್ರ ಬಗ್ಗೆ ಎಫೆಸ 3:16 ಓದುವ. 3ನೇ ಅಧ್ಯಾಯ ಎಫೆಸ 16:17-18. ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೋಡಿ, ಆ ಅನುಗ್ರಹ ನಿಮ್ಮಲ್ಲಿ ಇರಬೇಕು, ನಿಮ್ಮ ಹೃದಯದಲ್ಲಿ ಇರಬೇಕು. ಆ ದೇವರ ಪ್ರೀತಿ ಆ ಪವಿತ್ರಾತ್ಮನ ಮೂಲಕ ನಿಮ್ಮಲ್ಲಿ ಇರಬೇಕು. ಅದರ ಡೀಟೇಲ್ ಮತ್ತೆ ಮುಂದೆ ಹೇಳ್ತಾನೆ ನೋಡಿ ಅವನು. ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು, ನೋಡಿ, ಮೊದಲನೇದಾಗಿ ಆ ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ ಉದ್ದ ಎತ್ತರ ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು ಜ್ಞಾನಕ್ಕೆ ಮೀರುವ ಮೊದಲು ನಮ್ಮ ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿ. ನಾವೇನೆನಿಸ್ತೀವಿ, ಖಂಡಿಸುವುದು ಕೂಡ ಒಂದು ಪ್ರೀತಿ ಅಂತ. ಹೌದು, ಕೆಲವೊಂದು ಸನ್ನಿವೇಶದಲ್ಲಿ, ಆದರೆ ಪ್ರತಿಯೊಂದು ಸಲ ಅಲ್ಲ. ನೋಡಿ, ನಮ್ಮ ಜ್ಞಾನ ನಾವೇನು ಹೇಳ್ತೀವಿ, ನಮಗೆ ಕಂಫರ್ಟೇಬಲ್ ಆದರೆ ಖಂಡಿಸುವುದು ಒಂದು ಪ್ರೀತಿ ಅಂತ ಹೇಳ್ತೀವಿ ಅಲ್ವಾ? ಆದರೆ ನಮ್ಮ ಜ್ಞಾನಕ್ಕಿಂತ ಮೀರುವಂಥದ್ದು ಕ್ರಿಸ್ತನ ಪ್ರೀತಿ. ಅಂಥ ಟೈಮಲ್ಲಿ ಖಂಡಿಸೋದ್ರ ಬದಲಿಗೆ ಇವನು ಮತ್ತೆ ಅವರಿಗೆ ಬಾರ್ಬಿಕ್ಯೂ ಮಾಡಿ ಊಟ ಬಡಿಸ್ತಾ ಇದ್ದಾನೆ. ನಮ್ಮ ಜ್ಞಾನಕ್ಕೆ ಸಿಗುವಂಥದ್ದು ಎಂಥ ಪ್ರೀತಿ! ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿಕೊಳ್ಳಲು ಪೂರ್ಣ ಶಕ್ತರಾಗಿದ್ದು. ನೋಡಿ, ಮೊದಲನೇದಾಗಿ ನಾವು ಅಷ್ಟು ಶಕ್ತರಾಗಿರಬೇಕು. ಆ ಶಕ್ತಿ ಹೇಗೆ ಬರುತ್ತೆ ಅಂದರೆ ಆ ಪ್ರೀತಿಯಿಂದನೇ ಬರುತ್ತೆ. ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ನೋಡಿ, ಇದು ನಮ್ಗೆ ಮೊದಲನೇದಾಗಿ ಗೊತ್ತಾಗಬೇಕು. ಅಲ್ಲಿ 17ನೇ ವಾಕ್ಯ ಓದಿ ಪುನಃ. ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ ಉದ್ದ ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು. ನೋಡಿ, ಮೇಯ್ನ್ ಆಗಿ ದೇವ ಜನರೊಂದಿಗೆಲ್ಲ ಗ್ರಹಿಸಲು. ಮೇಯ್ನ್ ಆಗಿ ನಾವು ಆ ದೇವರ ಪ್ರೀತಿ ಹೇಗೆ ಗ್ರಹಿಕೆ ಮಾಡ್ಬೋದು? ದೇವ ಜನರ ಜೊತೆಲಿ ಸೇರಿದವಾಗ. ಅದಕ್ಕೋಸ್ಕರ ಕೆಲವೊಬ್ರು ಯೋಚನೆ ಮಾಡ್ತಾರೆ, ನಾನು ಸಭೆಗೆ ಹೋಗಲೇಬೇಕಾ, ದೇವ ಜನರ ಜೊತೆಲಿ ಸೇರಲೇಬೇಕಾ? ಎಷ್ಟೋ ಜನ ಈ ಥರ ಕೇಳ್ತಾರೆ. ಎಷ್ಟೋ ಜನ ಸೈಲೆಂಟಾಗಿ, ಇಲ್ಲ ನನಗೆ ಆ ಸಭೆ ಅಂದ್ರೆ ಆಗಲ್ಲ, ಈ ಸಭೆ ಅಂದ್ರೆ ಆಗಲ್ಲ, ಅಲ್ಲಂದ್ರೆ ಆಗಲ್ಲ, ಇಲ್ಲಂದ್ರೆ ಆಗಲ್ಲ. ಅಟ್ಲೀಸ್ಟ್ ನೀನೇನು ಎಫರ್ಟ್ ಮಾಡಿದೆ ಸತ್ಯಕ್ಕೋಸ್ಕರ? ನೀನು ಎಷ್ಟು ಸತ್ಯದ ಪರಿಜ್ಞಾನ ಉಳ್ಳವರಿಲ್ಲ, ಸತ್ಯ ಬೋಧನೆ ಮಾಡೋರು ಇಲ್ಲ, ದೇವರ ಸುವಾರ್ತೆಗೋಸ್ಕರ ಯಾರು ಸಿದ್ಧರಾಗಿದ್ದಾರೆ ಸತ್ಯ ಏನಂತ ನೋಡಲಿಕ್ಕೆ ಮತ್ತು ಅದನ್ನು ಪ್ರೊಕ್ಲೇಮ್ ಮಾಡಲಿಕ್ಕೆ, ಅಂಥವ್ರ ಜೊತೆಯಲ್ಲಿ ಎಷ್ಟು ತಯಾರಿದೆಯಾ ಜೊತೆ ಸೇರಲಿಕ್ಕೆ? ಅಂಥವ್ರ ಜೊತೆಯಲ್ಲಿ ಸೇರಿಕೊಂಡು ದೇವರ ಪ್ರೀತಿ ಗ್ರಹಿಸಲಿಕ್ಕೆ ಪ್ರಯತ್ನ ಮಾಡಿದೆಯಾ? ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿದೆ ನಾವು ದೇವ ಜನರ ಜೊತೆಯಲ್ಲಿ ಸೇರಿಕೊಂಡು ಅವನ ಪ್ರೀತಿ ಏನಂತ ಗ್ರಹಿಸುವುದು. ಅದು ಕೂಡ ಅತಿ ಮುಖ್ಯವಾಗಿದೆ. ಮುಂದೆ ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಆಮೆನ್. ಮತ್ತೆ ನಾವು ಹಾಗೆ ಯೋಹಾನ ಪತ್ರಿಕೆ ಓದುವ. 1 ಯೋಹಾನ
16ನೇ 4ನೇ ಅಧ್ಯಾಯ 16-17 1 John 4. ದೇವರು ನಿಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳ್ಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ನೋಡಿ, ನಮ್ಮಲ್ಲಿ ಆಲ್ರೆಡಿ ಪ್ರೀತಿ ಇಟ್ಟಿದ್ದಾನೆ, ಅದು ನಾವು ತಿಳ್ಕೊಂಡು ಅದನ್ನು ನಂಬಬೇಕು. ಆಮೇಲೆ ದೇವರು ಪ್ರೀತಿ ಸ್ವರೂಪಿ, ಆ ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಆತನಲ್ಲಿ ನೆಲೆಗೊಂಡಿದ್ದಾನೆ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ನೋಡಿ, ನ್ಯಾಯ ತೀರ್ಪಿನ ದಿನದಲ್ಲಿ ಆ ದೇವರ ಹತ್ತಿರ ಬರಬೇಕಾದ್ರೆ ಅದರ ಅರ್ಥ ಏನು? ದೇವರ ಹತ್ತಿರ ಬರಲಿಕ್ಕೆ ನಮ್ಮ ಹತ್ರ ಆ ಧೈರ್ಯ ಇದೆ ಅಂದರೆ ಅವನ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬಂದರೆ ಮಾತ್ರ. ಅದಕ್ಕೆ ಅಗಾಪೆ ಅಂತ ಹೇಳುತ್ತೆ. ಆ ದೇವರ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬಂದರೆ, ನಾವು ಎಷ್ಟೋ ಸಲ ಹೇಳ್ತೀವಿ ನಾವು ದೇವರನ್ನು ಪ್ರೀತಿ ಮಾಡಬೇಕು, ನಾವು ದೇವರನ್ನು ಪ್ರೀತಿಸಬೇಕು, ಅದನ್ನೇ ಹೇಳ್ತಾ ಇರ್ತೀವಿ. ಆದರೆ ದೇವರ ಪ್ರೀತಿ ನಾವು ಎಷ್ಟು ಸ್ವೀಕಾರ ಮಾಡಿದ್ದೀವಿ, ಆ ಪ್ರೀತಿಯಲ್ಲಿ ನಾವು ಸಿದ್ಧಿಗೆ ಬಂದಿದ್ದೀವಿ. ಇವತ್ತು ಎಷ್ಟು ಜನ ಆ ನ್ಯಾಯ ಸಿಂಹಾಸನದ ಎದುರಿಗೆ ಬರ್ಲಿಕ್ಕೆ ತಯಾರಿದ್ದೀರಾ? ಎಷ್ಟು ಜನ ಇವತ್ತು ನಿಮ್ಮ ನ್ಯಾಯ ತೀರ್ಪು ಆಗುತ್ತೆ ಅಂತ ಹೇಳಿದರೆ ಎಷ್ಟು ಜನ ಎದುರಿಗೆ ಬರ್ಲಿಕ್ಕೆ ತಯಾರಿದ್ದಾರೆ? ಯಾಕಂದ್ರೆ ನಮ್ಗೆ ಗೊತ್ತು ನಮ್ಮ ಬ್ಲಾಕ್ ಬಸ್ಟರ್ ಮೂವಿ ಬರುತ್ತೆ ಅಂತ. ಯಾಕೆ ಹೇಳಿ? ಯಾರಾದರೂ ಹೇಳಿ ಇಟ್ಟಿದ್ದಾರೆ, ನಮ್ಮ ಪಾಪಗಳ ದೊಡ್ಡ ಮೂವಿ ಸಿನಿಮಾ ರಿಲೀಸ್ ಆಗುತ್ತೆ ಅಲ್ವಾ, ಒಳ್ಳೆ 100 days 1000 days ಓಡ್ಬೋದಲ್ಲ. ನಮ್ಮ ಪ್ರೀತಿ ಅಂದರೆ ನಮ್ಮ ಪಾಪಗಳ ಪಟ್ಟಿ ಏನಂತ ನಮ್ಗೆ ಗೊತ್ತು. ಪ್ರೀತಿ ಸಾಯಲಿ, ನಾವು ಎಂತಹ ಘೋರ ಪಾಪಿಗಳಂತ ನಮ್ಗೆ ಗೊತ್ತಲ್ವ. ಅದಕ್ಕೋಸ್ಕರ ನಮ್ಗೆ ಎದುರಿಗೆ ಬರಲಿಕ್ಕೆ ಭಯ. ಯಾಕೆ ಹೇಳಿ? ನಾವು ಯೋಚನೆ ಮಾಡ್ತೀವಿ ನಮ್ಮ ಪಟ್ಟಿ, ನಮ್ಮ ಬ್ಲಾಕ್ ಬಸ್ಟರ್ ಮೂವಿ ನೆಕ್ಸ್ಟ್ ಅಂತ. ಆದರೆ ಯಾರಲ್ಲಿ ಆ ದೇವರ ಪ್ರೀತಿ ಸಂಪೂರ್ಣತೆಗೆ ಬಂದಿದೆ ಅವರು ಧೈರ್ಯದಲ್ಲಿ ಮುಂದೆ ಬರ್ತಾರೆ. ಯಾಕೆ ಹೇಳಿ? ನಿಮ್ಮ ಬ್ಲಾಕ್ ಬಸ್ಟರ್ ನಾವು ಕೊಲೋಷನ್ಸಲ್ಲಿ ನಾವು ನೋಡಿದವಾಗ 2:16 ಓದುವ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸ್ಯೆ 14 ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ. ನೋಡಿ, ಮೊದಲನೇದಾಗಿ ಇಲ್ಲಿ ಯೋಚನೆ ಮಾಡಿ, ನಾವು ಸುಮ್ಮನೆ ಏನೋ ಒಂದು ಪಾಪಿ ಅಂತ ಡಿಕ್ಲೇರ್ ಆಗಲಿಲ್ಲ. ಅದಕ್ಕೆ ಒಂದು ಒಳ್ಳೆ ದೊಡ್ಡದಾದ ಒಂದು ಲಿಸ್ಟ್ ಇತ್ತು, ದೋಷ ಆರೋಪಣೆ ಮಾಡಿದ್ದು. ಆ ಆರೋಪಣೆ ಲಿಸ್ಟ್ ಇತ್ತು ದೊಡ್ಡದಾದ. ಪುನಃ ಓದಿ ಆ ವಾಕ್ಯ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದ್ದಂತಹ, ನಮ್ಮ ಮೇಲೆ ದೋಷ ಮತ್ತು ಆರೋಪಣೆ ಮಾಡಿದಂತಹ ಆಜ್ಞಾರೂಪವಾಗಿದ್ದಂತ, ಸುಮ್ಮನೆ ಎಲ್ಲ ಆಜ್ಞೆ ಇತ್ತು, ನಮ್ಮ ಎಲ್ಲ ಹಿಟ್ ಲಿಸ್ಟ್ ಇತ್ತು, ಪಾಪಗಳ ಲಿಸ್ಟ್. ಅದು ಆಜ್ಞೆಯ ಪ್ರಕಾರ ಮಾಡಿದಂಥ ಪಾಪಗಳು. ಅದನ್ನು ಏನು ಮಾಡಿದ್ದಾನೆ ಅವನು? ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ, ಆ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು. ನೋಡಿ, ಖಾಲಿ ಕೆಡಿಸಿದ್ದು ಮಾತ್ರ ಅಲ್ಲ, ಅದನ್ನು ಶಿಲುಬೆಗೆ ಜಡಿದು ಅದಕ್ಕೆ ಮೊಳೆ ಹೊಡೆದು ಅದಕ್ಕೆ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಹೋಗಿದ್ದಾನೆ. ಅದನ್ನು ಮೊಳೆ ಜಡಿದು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದ್ದಾನೆ, ಕಂಪ್ಲೀಟ್ ಡಿಸ್ಟ್ರಾಯ್ ಮಾಡಿದ್ದಾನೆ. ಆತನು ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ. ಇನ್ನೊಂದು ಹೇಳ್ತೀನಿ, ಇಲ್ಲಿ ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದ್ದಾನೆ. ಇನ್ನೊಂದು ಹೇಳೋದಂದರೆ, ಈ ಥರ ನಾವು ಹೋಟ್ಲ್ಗಳಲ್ಲೆಲ್ಲ ಕೌಂಟ್ರಿಗೆ ಹಿಂಗೆ ಹೊಡೆದನ್ನು ನಾವು ನೋಡ್ತೀವಿ. ಅದರ ಅರ್ಥ ಏನು? ಬಿಲ್ ಪೇಮೆಂಟ್ ಆಗಿದೆ, ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಅವನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದ್ದಾನೆ. ಅದರ ಅರ್ಥ ಏನು? ನೀವು ನಿಜವಾಗಿ ನಂಬಿದರೆ, ನೀವು ನಿಜವಾಗಿ ನಂಬುದೇ ಹೌದಾದರೆ, ಯಾಕಂದರೆ ಎಷ್ಟೋ ಜನ ನಂಬ್ತಾ ಇಲ್ಲ, ನಂಬಿಗಸ್ತರಲ್ಲ, ಅವರು ವಿಶ್ವಾಸಿಗಳೇ ಅಲ್ಲ ನಿಜವಾಗಿ ಹೇಳಬೇಕಂದ್ರೆ. ಯಾಕಂದರೆ ಅವರಲ್ಲಿ ಆ ದೇವರ ಪ್ರೀತಿಗೆ ಸಿದ್ಧಿಗೆ ಬರಲಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಹೆದರಿಕೆ ದೇವರ ಹತ್ರ ಬರಲಿಕ್ಕೆ, ಆ ಸಿಂಹಾಸನದ ಹತ್ರ ಬರಲಿಕ್ಕೆ, ನ್ಯಾಯ ತೀರ್ಪಿನ ಹತ್ರ ಬರಲಿಕ್ಕೆ. ಆ ನ್ಯಾಯ ತೀರ್ಪಿನ ದಿನದಲ್ಲಿ ಸಿಂಹಾಸನದ ಹತ್ರ ಬರಲಿಕ್ಕೆ ಹೆದರಿಕೆ. ಯಾಕೆಂದರೆ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಅವರ ಪಾಪಗಳನ್ನು ಅವನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದಾನಂತ. ಅವ್ರು ಎಣಿಸ್ತಾ ಇದ್ದಾರೆ ಆ ಬ್ಲಾಕ್ ಬಸ್ಟರ್ ಮೂವಿ ಇನ್ನೂ ಬರುತ್ತೆ ಅಂತ. ಆದರೆ ಅವನು ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗಿ ಮಾಡಿದ. ಆ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬಂದರೆ ಮಾತ್ರ ನಮಗೆ ಆ ನ್ಯಾಯ ತೀರ್ಪಿನ ದಿನ ಅವನ ಹತ್ರ ಬರಲಿಕ್ಕಾಗುತ್ತೆ. ಅದಕ್ಕೋಸ್ಕರ ಆ ಅನ್ಕಂಡೀಷ್ನಲ್, ಕಂಡೀಷನ್ ಇಲ್ಲದೆ ಇರುವಂಥ ಪ್ರೀತಿ ನಮ್ಗೆ ಗೊತ್ತಾಗಬೇಕು, ಅವನು ಎಷ್ಟು ಮಹಾಕೃಪೆ ಉಳ್ಳವನು ಅಂತ. ರೈಟ್, ಪುನಃ ನಾವು ಅಲ್ಲಿ ಹೋಗುವ 1 ಯೋಹಾನ 4ನೇ ಅಧ್ಯಾಯಕ್ಕೆ. ಅಲ್ಲಿ ಕಂಟಿನ್ಯೂ ಓದಿ 17ನೇ ವಾಕ್ಯ.
ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಹ್ಮ್. ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಹ್ಮ್. ಯಾಕಂದರೆ ಕ್ರಿಸ್ತನು ಎಂತವನಾಗಿದ್ದ ನೋಡಿ, ಖಾಲಿ ಪ್ರೀತಿ ಸಿದ್ಧಿಗೆ ಬಂದದ್ದು ಮಾತ್ರ ಅಲ್ಲ, ಅದಕ್ಕೆ ಕಾರಣ ಏನಂದ್ರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂತವರಾಗಿಯೇ ಈ ಲೋಕದಲ್ಲಿದ್ದೇವೆ. ನಾವು ಅಂಥವರಾಗಿಯೇ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀವಲ್ಲ. ಹಾ, ಅಂತವರಾಗಿಯೇ ಈ ಲೋಕದಲ್ಲಿದ್ದೇವೆ. ಈ ಲೋಕದಲ್ಲಿ ಇರುತ್ತೇವಲ್ಲ, ಇದ್ದೇವೆ. ಕ್ರಿಶ್ಚಿಯನ್ ಅನ್ನುವ ವರ್ಡಿನ ಮೀನಿಂಗೇ ಅದು. ನಾವು ಕ್ರಿಸ್ತನೇ ಆಗಿದ್ದೀನಿ. ಕ್ರಿಸ್ತನು ಎಂಥವನಾಗಿದ್ದಾನೆ. ಆ್ಯಸ್ ಹೀ ಈಸ್ ಇನ್ ದಿಸ್ ವರ್ಲ್ಡ್, ಸೊ ಆರ್ ವಿ ಇನ್ ದಿಸ್ ವರ್ಲ್ಡ್. ಸೊ ಅದಕ್ಕೋಸ್ಕರ ಅವನ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬಂದದಕ್ಕೆ ನಾವು ಮುಂದೆ ಹೋಗ್ತೀವಿ, ಅವನ ಹತ್ರ ಹೋಗ್ತೀವಿ. ಯಾಕೆ ಗೊತ್ತಾ? ಸಿಂಹಾಸನದ ಮೇಲೆ ಇರೋದು ನಮ್ಮ ಡ್ಯಾಡಿ ಕಣ್ರಿ. ಆ ಡ್ಯಾಡಿ ಅವನು ನಿಮ್ಮ ದುಷ್ಕೃತ್ಯಗಳನ್ನು ಎಂದಿಗೂ ನೆನಪಿಗೆ ತರೋದಿಲ್ಲ ಅಂತ ಹೇಳಿದ್ದಾನೆ. ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಿಮಗೆ ತನ್ನ ಸ್ವಕೀಯ ಪ್ರಜೆ ಮಾಡಿಕೊಂಡು ತನ್ನ ಮಕ್ಕಳನ್ನಾಗಿ ಪುತ್ರರ ಪದವಿ ಕೊಟ್ಟಿದ್ದಾನೆ. ಸೊ ಯಾಕೆ ಅಂದರೆ ನಾವು ಅವನಿಂದ ಹುಟ್ಟಿದವರು. ಮನುಷ್ಯನಿಂದ ಹುಟ್ಟುವುದು ಏನು? ಮನುಷ್ಯನೇ. ಆತ್ಮದಿಂದ ಹುಟ್ಟುವುದು ಆತ್ಮವೇ ಅಲ್ವಾ? ರೈಟ್, ಕಂಟಿನ್ಯೂ ಓದಿಯಲ್ಲಿ. ಪ್ರೀತಿಯೂ ಇರುವಲ್ಲಿ ಹೆದರಿಕೆ ಇಲ್ಲ. ಮೊದಲನೇದಾಗಿ ಇದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. ಏನು ಮಾಡಿ? ಹಾಂ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಹಾಂ, ಹೆದರಿಕೆ ಯಾತನೆ ಹುಟ್ಟಿಸ್ತಾ ಇರುತ್ತೆ. ಎಷ್ಟೋ ಜನ ಹೇಳ್ತಾರೆ ನೋಡಿ, ಇವನಿಗೆ ಮನುಷ್ಯರ ಹೆದರಿಕೆನೂ ಇಲ್ಲ, ದೇವ್ರ ಹೆದರಿಕೆನೂ ಇಲ್ಲ. ಆದರೆ ಇಲ್ಲಿ ಹೇಳುತ್ತೆ ಪ್ರೀತಿಯಲ್ಲಿದೆ, ಅಲ್ಲಿ ಹೆದರಿಕೆ ಇಲ್ಲ. ಹಾಗಾದರೆ ದೇವರ ಹೆದರಿಕೆ ಇರಬೇಕಾ, ದೇವರ ಪ್ರೀತಿ ಇರಬೇಕು? ನಾವು ಯೋಚನೆ ಮಾಡಬೇಕು. ಜನ ಪ್ರಪಂಚ ಎಲ್ಲ ಕಲಿಸುತ್ತೆ ದೇವರ ಹೆದರಿಕೆಯಿಂದಾದರೂ ಇರಬೇಕಂತ. ಇಲ್ಲಿ ಹೇಳುತ್ತೆ ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. ಸಂಪೂರ್ಣ ಪ್ರೀತಿ ಹೆದರಿಕೆಯನ್ನು ಓಡಿಸಿ ಬಿಡುತ್ತಂತೆ. ಅಲ್ಲಿ ಮುಂದಿದೆ ನೋಡಿ. ಪ್ರೀತಿಯೂ ಇರುವಲ್ಲಿ ಹೆದರಿಕೆ ಇಲ್ಲ, ಹಾ. ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಹಾ. ಪೂರ್ಣ ಪ್ರೀತಿಯು ಹಾ, ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ನೋಡಿ, ಪೂರ್ಣ ಪ್ರೀತಿ ನಮ್ಮ ಪ್ರೀತಿ ಅಲ್ಲ. ಅವಂದು ಮಾತ್ರ ಪೂರ್ಣ ಪ್ರೀತಿ. ನಮ್ದೆಲ್ಲ ಒಂದು ಸ್ವಲ್ಪ ಸೆಲ್ಫಿಶ್ ಪ್ರೀತಿ ಅಲ್ವಾ? ಅವೊಂದು ಪೂರ್ಣ ಪ್ರೀತಿ. ಆ ಪೂರ್ಣ ಪ್ರೀತಿ ಬಂದವಾಗ, ಆಗಾಪೆ ಬಂದವಾಗ ಹೆದರಿಕೆಯನ್ನು ಓಡಿಸಿ ಬಿಡುತ್ತಂತೆ. ಸೊ ಹಾಗಾದರೆ ನಾವು ಹೆದರ್ಕೊಂಡು ಬದುಕಬೇಕಾ, ಪ್ರೀತಿಯಿಂದ ಬದುಕಬೇಕಾ? ನಾವು ಯೋಚನೆ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ದೇವರ ಪ್ರೀತಿ ನಮ್ಮಲ್ಲಿ ಬಂದರೆ ಆ ಹೆದರಿಕೆ ಅನ್ನೋದು, ಫಿಯರ್ ಈಸ್ ಔಟ್ ಆಫ್ ದ ವಿಂಡೋ. ಸೊ ದೆರ್ ಇಸ್ ನೋ ಚಾನ್ಸ್ ಫಾರ್ ಫಿಯರ್. ಸೊ ಅದಕ್ಕೋಸ್ಕರ ದೇವರ ಮಕ್ಕಳೇ, ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆ ದೇವರ ಪ್ರೀತಿ ನೀವು ನಿಮ್ಮ ನೆನಪಿಗೆ ತೆಗೆದುಕೊಂಡು ಬನ್ನಿ. ಆ ದೇವರು, ನಾವು ಪಾಪಿಗಳಾಗಿರಬೇಕಾದರೆ, ನಾವು ಪಾಪಿಗಳಾಗಿರುವಾಗಲೇ ಅವನು ತನ್ನ ಕುಮಾರನನ್ನು ಕಳಿಸಿಕೊಟ್ಟನು. ಅವನು ನಮಗೋಸ್ಕರ ಸತ್ತು ಹುಣ್ಣಲ್ಪಟ್ಟು ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರವೇ ಮೂರನೇ ದಿನ ಎದ್ದು ಬಂದ, ನಮ್ಮನ್ನು ಆ ಪಾಪದಿಂದ ಮುಕ್ತ ಮಾಡಲಿಕ್ಕೆ. ಅಂತಹ ಪ್ರೀತಿ ಕಣ್ರಿ, ಅನ್ಕಂಡೀಷ್ನಲ್ ಲವ್. ನಾವು ಇವತ್ತು ಏನೇನೋ ಕಂಡೀಷನ್ ಹಾಕ್ತೀವಿ. ನಾವು ಮೊಣಕಾಲೂರಿ ಸಾರಿ ಕೇಳಿದರೆ ಮಾತ್ರ ಅವನು ಕ್ಷಮಿಸ್ತೀನಿ ಅಂತ ಹೇಳ್ತೀವಿ. ಹಾಗಾದರೆ ಅವನಿಗೆ ಅವನ ತೊಡೆ ಮೇಲೆ ಕೂತ್ಕೊಂಡು ಅವನ ಕಪಾಲಕ್ಕೆ ಹೊಡೆದಂಗಲ್ವ? ಅವನು ಮಾಡಿದ ಕೆಲಸ ಸರಿಯಾಗಿ ಆಗಲಿಲ್ಲ ಅಂತ ಹೇಳ್ದಂಗಲ್ವ? ಸೊ ದಯವಿಟ್ಟು ದೇವದೂಷಣೆಯನ್ನು ಮಾಡೋದನ್ನು ಬಿಟ್ಟುಬಿಡ್ರಿ. ಮತ್ತು ಸ್ವಲ್ಪ ಅವನ ಪ್ರೀತಿಯಲ್ಲಿ ಸ್ವಲ್ಪ ಮಗ್ನರಾಗ್ರಿ. ನೀವು ಎಷ್ಟು ಅವನ ಪ್ರೀತಿ ಸ್ವೀಕಾರ ಮಾಡಿ ಅದನ್ನು ಕೇಳ್ತೀರಾ, ಅದನ್ನೇ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರ. ನಾನು ಆವಾಗಲೇ ಹೇಳಿದೆ, ಯಾವ್ದಾದ್ರು ಸಾಂಗ್ ಕೇಳ್ತಾ ಇದ್ದರೆ ಅದನ್ನೇ ನಾವು ಹಾಡ್ತಾ ಇರ್ತೀವಿ. ಹಾಗೆಯೇ ಅವನ ಪ್ರೀತಿ ಕೇಳ್ತಾ ಇದ್ದರೆ, ಅವನ ಪ್ರೀತಿ ಅನುಭವಿಸ್ತಾ ಇದ್ದರೆ ಅದನ್ನೇ ನಾವು ರಿಫ್ಲೆಕ್ಟ್ ಮಾಡ್ತಾ ಇರ್ತೀವಿ, ಅದನ್ನೇ ನಾವು ಇಮಿಟೇಟ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಅವನ ಪ್ರೀತಿಯ ಬಗ್ಗೆ ತಿಳ್ಕೊಳ್ಳಿರಿ, ಅವನ ಪ್ರೀತಿಯಲ್ಲಿ ಮುಳುಗ್ರಿ, ಅವನ ಪ್ರೀತಿಯಲ್ಲೇ ಈಜಾಡ್ರಿ, ತೇಲಾಡ್ರಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ಎಲ್ಲ ದೇವ ಸೇವಕರಿಗೂ ದೇವ ಮಕ್ಕಳಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆ ತಿಳಿಸ್ತಿದ್ದೇನೆ. ಪ್ರೀತಿಯ ದೇವ ಜನರೇ, ನನ್ನ ಹೆಸರು ಆನಂದ್, ವಿಷನ್ ಟಿವಿಯಿಂದ. ಇದುವರೆಗೂ ವಿಷನ್ ಟಿವಿಗೆ ಸಪೋರ್ಟ್ ಮಾಡ್ತಾ, ನಮ್ಮನ್ನು ಜೊತೆಯಲ್ಲಿ ನಡೆಯುತ್ತಾ, ದೇವರ ವಾಕ್ಯವನ್ನು ಕೇಳ್ತಾ, ನಮ್ಮನ್ನು ಎಂಕರೇಜ್ ಮಾಡ್ತಾ ಬಂದಿರುವ ಎಲ್ಲ ನನ್ನ ವ್ಯೂವರ್ಸಿಗೂ, ಹೊಸ ಜನರಿಗೂ, ಹೊಸ ನೋಡುವಂಥ ಎಲ್ಲರಿಗೂ ಸಹ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆ ತಿಳಿಸ್ತೇನೆ. ಪ್ರಿಯರೇ, ಅನೇಕ 3 ವರ್ಷಗಳಿಂದ ವಿಷನ್ ಟಿವಿ ಬೆಂಗಳೂರು ಪಟ್ಟಣದಲ್ಲಿ, ಕರ್ನಾಟಕದ ಅನೇಕ ಕಡೆಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ನೀವು ನಿಮ್ಮ ಕೂಟಗಳು ನಡೆಯುವಾಗ, ಮೀಟಿಂಗ್ಗಳು ನಡೆಯುವಾಗ ನಮ್ಮನ್ನು ಕರೆಯುವುದೇ ಆದರೆ ಖಂಡಿತ ನಮ್ಮ ಟೀಮ್ ಬಂದು ನಿಮಗೆ ಸಹಾಯ ಮಾಡ್ತಾರೆ. ಲೈವ್ ಕೊಡುವಂತೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ಅಷ್ಟಲ್ಲದೆ ಬೆಂಗಳೂರು ಸುತ್ತಮುತ್ತ ಇರುವವರು ದೇವರ ವಾಕ್ಯ ನಾನು ಕೊಡಬೇಕು, ಸುವಾರ್ತೆ ಸಾರಬೇಕು
ಅಂತ ನೀವು ಇಷ್ಟಪಡೋದೇ ಆದರೆ ನಮ್ಮ ಸ್ಟುಡಿಯೋಗೆ ಬನ್ನಿ. ಕಲ್ಯಾಣ ನಗರದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರೋ ಅಡ್ರೆಸ್ಸಲ್ಲಿ ನಿಮಗೆ ಕೆಳಗಡೆ ಕೊಟ್ಟಿರೋ ಫೋನ್ ನಂಬರಲ್ಲಿ ನೀವು ಫೋನ್ ಮಾಡಿಕೊಂಡು ನೀವು ಬರೋದಾದರೆ ಖಂಡಿತ ನಿಮಗೆ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಕಲ್ಯಾಣ ನಗರದಲ್ಲಿ ಸ್ಟುಡಿಯೋದಲ್ಲಿ ಸಿಗ್ತದೆ. ಅಷ್ಟೆಲ್ಲ ನಮ್ಮಲ್ಲಿ ಗ್ರೀನ್ ಸ್ಕ್ರೀನ್ ಇದೆ. ಗ್ರೀನ್ ಸ್ಕ್ರೀನಲ್ಲೂ ಸಹ ನೋಡಿ ಈ ರೀತಿಯಾಗಿ ಎಲ್ಲ ರೀತಿಯ ಕಲರ್ಗಳು ಡಿಸೈನ್ಗಳು ಸಹ ಚೇಂಜ್ ಆಗ್ತದೆ. ನಿಮಗೆ ವಾಕ್ಯ ಕೊಡುವಾಗ ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ರೀತಿಯ ಡಿಸೈನ್ಗಳು ನಾವು ಕೊಡ್ಬೋದು. ನೋಡಿ ಈ ರೀತಿಯಾಗಿ ನಾವು ಕೊಡ್ತಾ ಹೋಗ್ಬೋದು. ಸೊ ಆದುದರಿಂದ ಮಿಸ್ ಮಾಡಬೇಡಿ. ನಾನು ನಂಬ್ತೇನೆ ದೇವರ ವಾಕ್ಯದ ಹಂಬಲ ಪೀಪಲ್ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ಅನೇಕ ಜನರಿದ್ದಾರೆ. ಅಷ್ಟಲ್ಲದೆ ಇವತ್ತಿನವರೆಗೂ ವಿಷನ್ ಟಿ ವಿ 106 ದೇಶಗಳಿಗೆ ಹೋಗಿದೆ. ಅನೇಕ ದೇಶದಲ್ಲಿ ಸಹ ವ್ಯೂವರ್ಸ್ಗಳನ್ನು ನಾವು ನೋಡ್ತಾ ಇದ್ದೇವೆ, ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೇವೆ. ಅಷ್ಟಲ್ಲದೆ ಪ್ರೇರೆ ಕೆಳಗಡೆ ಕೊಟ್ಟಿರುವಂಥ ಯೂಟ್ಯೂಬ್ ಫೇಸ್ಬುಕ್ಕನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಇನ್ನೊಂದು ಗುಡ್ ನ್ಯೂಸನ್ನು ಕೊಡ್ತಾ ಇದ್ದೇವೆ. ವಿಷನ್ ಟಿ ವಿ ಆ್ಯಪ್ ಬರ್ತಾ ಇದೆ, ಕೆಲಸ ನಡೀತಾ ಇದೆ ಆ್ಯಪ್ ಇದು. ಆ ಆ್ಯಪ್ ಬಂದ ಮೇಲೆ ನಿಮಗೆ 2 ರೀತಿಯಾಗಿ ಆ್ಯಪ್ ಕೆಲಸ ಮಾಡ್ತದೆ. ನಂಬರ್ 1 ಅದರಲ್ಲಿ ಲೈವ್ ಬರುತ್ತೆ, ನೀವು ಲೈವ್ ಸಹ ನೋಡ್ಬೋದು. ನಂಬರ್ 2 ಅದರಲ್ಲಿ ನಾವು ಈ ಅತಿ ಬೇಗನೆ ಬೈಬಲ್ ಕ್ಯೂಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಿಮ್ಮ ಮಕ್ಕಳು ಮನೆಯಲ್ಲಿ ದೇವರ ವಾಕ್ಯ ಕಲಿಯಲು, ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಲು ನಾವು ವಿಷನ್ ಟಿ ವಿಯಲ್ಲಿ ಬೈಬಲ್ ಕ್ಯೂಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅಷ್ಟಲ್ಲದೆ ಈ ಬೈಬಲ್ ಕ್ಯೂಸ್ ಕರ್ನಾಟಕದ ಎಲ್ಲ ಕಡೆಯಲ್ಲಿ, ಎಲ್ಲ ಡಿಸ್ಟಿಕ್ಗಳಲ್ಲಿ ಬೈಬಲ್ ಕ್ಯೂಸ್ ಮುಂದಿನ ದಿನಗಳಲ್ಲಿ ನಡೀತದೆ. ಅನೇಕ ದೊಡ್ಡ ದೊಡ್ಡ ದೇವ ಸೇವಕರುಗಳು ಸಹ ಬಂದು ಆ ಸ್ಟುಡಿಯೋದಲ್ಲಿ ಯಾರು ಕೊನೆಯದಾಗಿ ವಿನ್ ಆಗ್ತಾರೋ ಲಾಸ್ಟ್ 10 ಮೆಂಬರ್ಸನ್ನು ಸ್ಟುಡಿಯೋದಲ್ಲಿ ನಾವು ಕರೆದುಕೊಂಡು ಬರ್ತೇವೆ. ಲೈವ್ ಶೂಟಿಂಗ್ ಆಗ್ತದೆ. ಲೈವ್ ಶೂಟಿಂಗಲ್ಲಿ ಯಾರು ಫೈನಲ್ 3 ಗೆಲ್ತಾರೋ ಅವರಿಗೆ 1 ಲಕ್ಷ ಥರ ಬಹುಮಾನ ಇರ್ತದೆ. ಸೆಕೆಂಡ್ ಬಹುಮಾನ 50,000 ಇರ್ತದೆ. ಥರ್ಡ್ ಬಹುಮಾನ 25,000 ಇರ್ತದೆ. ಅಷ್ಟೇ ಅಲ್ಲದೆ ಪ್ರಿಯ ದೇವ ಸೇವಕರೇ, ನೀವು ಸಹ ನಿಮ್ಮ ಮಕ್ಕಳಿಗೆ, ಆತ್ಮಿಕ ಮಕ್ಕಳಿಗೆ ಎಂಕರೇಜ್ ಮಾಡುವುದರಿಂದ, ನಿಮ್ಮ ಸಭೆಯಲ್ಲಿ ಅವ್ರನ್ನ ಎಂಕರೇಜ್ ಮಾಡಿ ವಾಕ್ಯದಲ್ಲಿ ಬೆಳೆಸೋದರಿಂದ ನಿಮಗೂ ಸಹ ಫಸ್ಟ್ ಪ್ರೈಸ್ 1 ಲಾಕ್ ಇರ್ತದೆ. ಯಾವ ಸಭೆ ವಿಶ್ವಾಸಿ ಫಸ್ಟ್ ಪ್ರೈಸ್ ಗೆಲ್ತಾರೋ ಅದೇ ಸಭೆಯ ಪಾಸ್ಟರ್ಗೆ ಸಹ 1 ಲಾಕ್ ನಾವು ಕೊಡ್ತಾ ಇದ್ದೇವೆ. ಅಷ್ಟಲ್ಲದೆ ಅನೇಕ ಬಹುಮಾನಗಳನ್ನು ಇಟ್ಟಿದ್ದೇವೆ. ಗಿಟಾರ್ಗಳಾಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಅನೇಕ ನಾವು ಗಿಫ್ಟ್ಗಳನ್ನು ಇಟ್ಟಿದ್ದೇವೆ. ಅದು ಅಫಿಷಿಯಲ್ ಅನೌನ್ಸ್ಮೆಂಟನ್ನು ನಾವು ಮಾಡ್ತೇವೆ. ಆದ್ದರಿಂದ ನಮ್ಮೊಂದಿಗೆ ಕೈ ಜೋಡಿಸಿ ನಾವೆಲ್ಲರೂ ಸೇರಿ ಕರ್ನಾಟಕದಲ್ಲಿ ದೇವರ ರಾಜ್ಯವನ್ನು ಕಟ್ಟೋಣ. ವಾಕ್ಯ ಒಂದೇ ನಿಜವಾಗಿಯೂ ದೇವರ ರಾಜ್ಯ ಕಟ್ಟುವುದಕ್ಕೆ ನಮಗೊಂದು ಸಾಧನವಾಗಿದೆ ಪ್ರಿಯರೇ. ಆದ್ದರಿಂದ ಯಾರು ಮಿಸ್ ಮಾಡಬೇಡಿ. ಇದನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫಾರ್ವರ್ಡ್ ಮಾಡಿ, ಮತ್ತು ದೇವರ ವಾಕ್ಯವು ನಿಮಗೆ ಬರುವಾಗ ನೀವು ಕೇಳಿ ನಿಮ್ಮ ಸ್ನೇಹಿತರಿಗೆ ಕಳಿಸಿಕೊಡಿ. ನೀವು ಯೋಚನೆ ಮಾಡಿ, ಆ ದಿನಗಳಲ್ಲಿ ಕರಪತ್ರಗಳನ್ನು ಕೊಟ್ಟು ಅನೇಕರಿಗೆ ನಾವು ಸೇವೆ ಮಾಡುತ್ತಾ ಇದ್ದುದರಿಂದ ಈ ದಿನಗಳಲ್ಲಿ ಅನೇಕ ದೇವ ಮಕ್ಕಳಿದ್ದೀವಿ ನಾವು ಅಲ್ವಾ. ಅದೇ ರೀತಿಯಾಗಿ ಈಗಿನ ಜನ್ರೇಷನ್ ಹೇಗೆ ಅಂದರೆ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ತುಂಬ ಜನ ಇರುವುದರಿಂದ ನಾವು ಅವರಿಗೆ ಫಾರ್ವರ್ಡ್ ಮಾಡುವುದರ ಮೂಲಕ ದೇವರ ವಾಕ್ಯನ ಕರ್ನಾಟಕದ ಎಲ್ಲ ಕಡೆ ನಾವು ಹಂಚಬಹುದಾಗಿದೆ. ಆದ್ದರಿಂದ ದೇವ ಸೇವಕರು ಮಿಸ್ ಮಾಡಬೇಡಿ. ವಿಷನ್ ಟಿ ವಿ ನಿಮಗೋಸ್ಕರ, ದೇವರು ನಿಮಗೆ ಕೊಟ್ಟ ದೇವ ಸೇವೆಯನ್ನು ಬೆಳೆಸೋದಕ್ಕೋಸ್ಕರ ಮಾಡಿರುವಂಥದ್ದಾಗಿದೆ. ಅದು